ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ತಾರಣಾಯ ವಿಪದಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಪಜಂ ಬಹುಮತ್ಯವೀಶಂ ವಂದೇ ಭವಘ್ರಮರಾಸುರಸಿದ್ಧಂ. ಜನಾರ್ದನಜ್ಞಯಾಮಯಃ ಸಮಸ್ತಕೌತುಕೋತ್ತರ ಸಭಾಂ ವಿಧಾಯ ಭೂಭೃತೆ ದದೌ ಗದಾಂ ನೃಪೋದರೇ. ಆಯ್ತಲ್ಲ, ಜನಾರ್ದನಜ್ಞಯ 5ನೇ ಶ್ಲೋಕ. ತಥೋ ತಥೋ ವಸನ್ ಸ್ವಪುರ್ಯಜಃ ಕ್ವಚಿದ್ರವಿಗ್ರಹೇ ಹರಿಃ ಸದಾರಪುತ್ರ ಬಾಂಧವಃ ಸವಂತ ಪಂಚಕಂ ಯಯೌ. ತತಃ ಅನಂತರ ಅಜಃ ಅಜನಾದ ಶ್ರೀಹರಿ ಸ್ವಪುರಿ ವಸನ್ ತನ್ನ ಪುರಿಯಾದ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಕ್ವಚಿತ್ ಒಮ್ಮೆ ರವಿಗ್ರಹೇ ಸೂರ್ಯಗ್ರಹಣ ಬಂದಾಗ ಹರಿ ಆ ಶ್ರೀಕೃಷ್ಣ ಸದಾರ ಪುತ್ರ ಬಾಂಧವ ದಾರ ಪುತ್ರ ಬಾಂಧವ ಸಮೇತ ದಾರ ಪತ್ನಿಯರು ಪುತ್ರ ಮಕ್ಕಳು ಬಾಂಧವ ಬಂಧುಗಳು ಅವರೆಲ್ಲರ ಸಮೇತ ಅಂದ್ರೆ ಗಣಾದಿಗಳ ಕಾಲಕ್ಕೆ ಎಲ್ಲರೂ ಮನೆ ಮಂದಿ ಎಲ್ಲ ಸ್ನಾನಾದಿಗಳನ್ನು ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಎಲ್ಲ ಮನೆ ಯಜಮಾನ ಒಬ್ಬ ಮಾಡಿದ ಸಹ ಕೆಲವನ್ನ ಇವ್ರು ಹಾಗಲ್ಲ, ಎಲ್ಲರೂ ಮಾಡಬೇಕು ಅಂತ. ಹೌದೌದು, ಸರೋವರ ಇವತ್ತಿಗೂ ಇದೆ. ಸಮಂತ ಪಂಚಕಂ ಯಯೌ, ಶಮಂತ ಪಂಚಕ ಶಮಂತಕ ಮಣಿ ಇದ್ದ ಹಾಗೆ ಶಮಂತ ಪಂಚಕ, ಇದು ಅರ್ಥ ಬೇರೆ ಅಷ್ಟೆ. ಯಯೌ ಪೃಥಾಸುತ, ಅಲ್ಲಿ ಹೊರಟ ಕೃಷ್ಣ. ಪೃಥಾಸುತಾಶ್ಚ ಸರ್ವಶಃ ಸದಾರ ಪುತ್ರ ಮಾತೃಕಾಃ ಕ್ಷಿತೀಶ್ವರಾಶ್ಚ ಸರ್ವಶಃ ಪ್ರಿಯಾ ಪ್ರಿಯಾಶ್ಚ ಯೇ ಹರೇಃ. ಪೃಥಾಸುತಾಃ ಚ ಸರ್ವಶಃ ಸದಾರ ಪುತ್ರ ಮಾತೃಕಾಃ ಕ್ಷಿತೀಶ್ವರಾಃ ಚ ಸರ್ವಶಃ ಪ್ರಿಯಾ ಪ್ರಿಯಾಃ ಚ ಯೇ ಹರೇಃ. ಯಾರ್ಯಾರು ಹೋದ್ರು? ಪೃಥಾಸುತಾಶ್ಚ. ಪೃಥಾಸುತರು ಅಂದ್ರೆ ಯಾರು? ಪಾಂಡವರು. ಪೃಥಾ ಅಂದ್ರೆ ಕುಂತಿ ಮಕ್ಕಳಾದ ಪಾಂಡವರು. ಸದಾರ ಪುತ್ರ ಮಾತ್ರಕಾಹ, ಸದಾರ ಪುತ್ರ ಮಾತ್ರ ಪತ್ನಿಯರು, ಅವರ ಮಕ್ಕಳು, ತಾಯಂದಿರು, ಅವರು ಸಮೇತ ಸರ್ವಶಃ ತಾಯಿ ಎಲ್ಲರ ಸಮೇತ ಅವರು ಬಂದರು. ಕ್ಷಿತೀಶ್ವರಾಶ್ಚ ಸರ್ವಶಃ, ಎಲ್ಲಾ ರಾಜರುಗಳು ಅಲ್ಲಿಗೆ ಬಂದರು. ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಬರೋ ಕಾಲ ಹೊತ್ತು ಕೃಷ್ಣ ಬಂದಿರೋದು ಬಹಳ ಮುಖ್ಯವಾದ ಅಂಶ. ಪ್ರಿಯಾ ಪ್ರಿಯಾಶ್ಚ, ಪ್ರಿಯರು ಬಂದರು ಅಪ್ರಿಯರು ಬಂದರು. ಆಚಾರ್ಯ ಸಮುದ್ರ ಸ್ಥಾನಕ್ಕೆ ಹೋದಾಗ ಮದುವೆದಲ್ಲಿ ಹೇಳ್ತಾರೆ, ಕೆಟ್ಟವರು ಬಂದ್ರು ಒಳ್ಳೆಯವರು ಬಂದಿದ್ದು. ಒಳ್ಳೆಯವರು ಬಂದಿದ್ದು ಸಂತೋಷ ಪಡ್ಲಿಕ್ಕೆ, ಕೆಟ್ಟವರು ಬಂದಿದ್ದು ನೋಡಿ ಹೊಟ್ಟೆವ್ರು ಕೊಡಕ್ಕೆ ಸಾಧ್ಯ ಆದ್ರೆ ಬೇಯಕ್ಕೆ ಅವಕಾಶ ಸಿಕ್ಕರೆ ಬೈಯೋಣ ಅಂತೇಳಿ. ಪ್ರಿಯಾ ಪ್ರಿಯಾಶ್ಚ ಯೇ ಹರೇಹೇ, ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಅಪರಾಸುರ ಸಿದ್ಧ ಬಂದೆಂಬಿದ್ದ ಹಾಗೆ ಎಲ್ಲ ಕಡೆ ಕೂಡ ಕೃಷ್ಣ ಇದ್ದಾಗಲೇ ಸಾಕ್ಷಾತ್ ಎದುರುಗಡೆನೆ ಅಪ್ರಿಯರು ಬರ್ತಾ ಇದ್ರೆ ಸಭೆ ಸಮಾರಂಭಗಳಲ್ಲಿ ಅಯೋಗ್ಯರು ಸೇರೋದು ಏನು ಆಶ್ಚರ್ಯ ಅಲ್ಲ. ಇದರಿಂದ ಸಾತ್ವಿಕ ಸಭೆಗಳಲ್ಲೂ ಕೂಡ ಯಾರಿರಬಹುದು? ಮಹಾತಾಮಸರು ಸೇರ್ಕೊಂಡಿರಬಹುದು. ಎಲ್ಲ ಕಡೆಯಿಂದ ಎಲ್ಲ ರಾಜರುಗಳು ಮುಖ್ಯವಾಗಿ. ಇನ್ನು ಉಳಿದವ್ರು ಸರಿ, ಬ್ರಾಹ್ಮಣರು ಹೇಳ್ಬೇಕಾಗಿಲ್ಲ, ಬ್ರಾಹ್ಮಣರು ಹೇಳ್ಬೇಕಾದ ಕಾರಣ ಇಲ್ಲ, ಯಾಕಂದ್ರೆ ಅವ್ರು ಬಂದೇ ಬರ್ತಾರ ಅಂತ. ಇವರು ವಿಶೇಷ, ಇವರು ಅವರಿಗೆಲ್ಲ ಬ್ರಾಹ್ಮಣರ ಮುಖ್ಯ ಕೆಲಸನೇ ಇವು, ಗೊತ್ತಾಯ್ತಾ? ಇದು ಸೆಕೆಂಡರಿ ಕ್ಷತ್ರಿಯರಿಗೆ. ಆದ್ರೆ ಅವರು ಬಂದರು ಅಂತ ಹೇಳಿದಾಗ ಕೃಷ್ಣನ ಮಹತ್ವ ಅದಕ್ಕೆ ಕಾರಣ ಆಯ್ತು. ತಥೈವನ, ಇದರಿಂದ ಇನ್ನೊಂದು ಅರ್ಥ, ಎಲ್ಲಾ ವರ್ಣದವರು ಬರ್ಬೇಕು. ಕ್ಷತ್ರಿಯ ಉಪಲಕ್ಷಿತ, ಎಲ್ಲಾ ವರ್ಣದವರು ಗ್ರಹಸ್ಥಾನ ಹಿಡಿದಿದ್ದು ಬಿಟ್ಟು ಸ್ನಾನ ಬಿಟ್ಟಿದ್ದು ಎಲ್ಲರೂ ಮಾಡ್ಲೇಬೇಕು ಅಂತ. ಬರೀ ಬ್ರಾಹ್ಮಣರು ಕ್ಷತ್ರಿಯರು ಮಾತ್ರ ಅಲ್ಲ. ತಥೈವ ನಂದ ಗೋಪಕಃ ಸದಾರ ಗೋಪ ಗೋಪಿಕಃ ಮುನೀಶ್ವರಾಶ್ಚ ಸರ್ವಶಃ ಸಮೀಯುರತ್ರ ಜ ಪ್ರಜಾಃ ಅಂತ ಹೇಳ್ತಾರೆ. ಈಗ ತಥೈವ ನಂದ ಗೋಪಕಃ ಸದಾರ ಗೋಪ ಗೋಪಿಕಃ ಮುನೀಶ್ವರಾಃ ಚ ಸರ್ವಶಃ ಸಮೀಯು ಅತ್ರ ಚ ಪ್ರಜಾಃ. ತಥೈವ ಅದೇ ರೀತಿಯಾಗಿ ನಂದಗೋಪ ಬಂದ, ನಂದಗೋಪಕಃ ಸದಾರ ಗೋಪ ಗೋಪಿಕಃ, ಯಶೋಧ ಮೊದಲಾದ ಪತ್ನಿ, ಗೋಪರು ಗೋಪಿಯರು ಎಲ್ಲರ ಸಮೇತ ಬಂದರು. ಮುನೀಶ್ವರಾಶ್ಚ ಸರ್ವ, ಮುನಿಶ್ರೇಷ್ಠರೆಲ್ಲ ಬಂದರು. ಸಮೀಯುರತ್ರ ಚ ಪ್ರಜಾಃ, ಎಲ್ಲಾ ಜನಗಳು ಸೇರಿದರು ಅಂತ ಹೇಳಿದ್ರಿಂದ ಗ್ರಹಣ ಅನ್ನೋದು ಎಲ್ಲರಿಗೂ ಕಂಪಲ್ಸರಿ, ಅದು ಆಪ್ಷನಲ್ಲ, ಕೆಲವರೇ ಮಾಡ್ತಕ್ಕಂಥ ಕೆಲಸಗಳಲ್ಲ.
ಇವತ್ತು ಇದಾವ ಇಲ್ಲಿ ಬರೀ ಹೋಗಲ್ಲ ಎಷ್ಟು ದೂರದಿಂದ ಹೋಗ್ಬೇಕು ಅಂತ ಹೇಳ್ಬೇಕು. ನಾವು ಯಾರು ನೋಡಿದೆ ಹೋಗ್ಬಿಡಲ್ಲಪ್ಪ. ಲಾಸ್ಟ್ ಕುರುಕ್ಷೇತ್ರಕ್ಕೆ ಹೋದಾಗ ಪ್ರತಿ ವರ್ಷ ತಂದೆ ತಾಯಿ ಶ್ರಾದ್ದ ಅವರು ಹರಿದ್ವಾರಕ್ಕೆ ಹೋಗ್ಬಿಡ್ತಾರೆ. ಪ್ರತಿ ವರ್ಷ ಬೆಂಗಳೂರವರು ಇಲ್ಲಿಂದ ಪ್ರತಿ 2 ಪಕ್ಷ 7 ಪಕ್ಷ ಅಲ್ಲೇ ಬರ್ತಾರೆ. ಅಂದ್ರೆ ಎಷ್ಟು ಕನ್ನಡ ದೀಕ್ಷೆ ಇರ್ತದ ಆ ತರ ಹೋಗ್ಬಾರ್ದು. ಮನೇಲಿ ಇದ್ದು ಮಾಡಲ್ಲ, ಆ ವಿಚಾರ ಬೇರೆ. ಅಲ್ಲಿಗೆ ಹೋಗಿ ಪ್ರತಿ ವರ್ಷ ಅಲ್ಲೇ ಹೋಗಿ ಮಾಡ್ಬೇಕು ಅಂತ ಹೇಳಿ ಅಥವಾ ವಿಶೇಷ ಸಂಕಲ್ಪ. ಇದು ಗ್ರಹಣ ಆದ್ರಿಂದ ಗ್ರಹಣಕ್ಕೆ ಕುರುಕ್ಷೇತ್ರ ಸಂಬಂಧಪಟ್ಟ ಕೆಲವು ಗ್ರಹಣಕ್ಕೆ ಕೆಲವು ಶ್ರೇಷ್ಠ. ಇದು ಎಲ್ಲಾ ಕಾಲಕ್ಕೂ ಎಲ್ಲರಿಗೂ ಶ್ರೇಷ್ಠ ಕುರುಕ್ಷೇತ್ರಕ್ಕೆ ಹೋಗೋದು. ಆದ್ರಿಂದ ಅವರೆಲ್ಲ ಬಂದ್ರು. ಈಗಲೂ ಲಕ್ಷಗಟ್ಟಲೆ ಜನ ಬರ್ತಾರಲ್ಲ. ಹೇಳಿಲ್ಲ, ಹಿಂದೆ ಹೋದಾಗ 4 ವರ್ಷಗಳಿಗೆ ಹೋದಾಗ ಸೂರ್ಯಗ್ರಹಣ ಇತ್ತು, ಡಿಸೆಂಬರ್ 25 ಇತ್ತಲ್ಲ. ಎಷ್ಟು ಜನ, ಲಕ್ಷ ಅಂದ್ರೆ ಬರೀ ಲಕ್ಷ ಗಟ್ಟಲೆ ಜನಗಳು. ಎಲ್ಲಿ ಜಾಗನೇ ಕುರುಕ್ಷೇತ್ರದಲ್ಲಿ. ಇಲ್ಲಿ ಒಬ್ರು ನಾನು ಮನೆಯವರು ಸ್ಥಾನಕ್ಕೆ ಬಲಿ ಬಿಟ್ಟಿರ್ತಾರೆ ಎಲ್ರು ಕೂಡ. ಅಲ್ಲಿ ಬಹಳ ಎಲ್ಲ ಜಾತಿಯವರು, ಬ್ರಾಹ್ಮಣರೇ ಕಡಿಮೆ ಆ ಕಡೆ. ಅದಕ್ಕೆ ಹೇಳೋದು ಆ ಜನಕ್ಕೆ ಅವೇರ್ನೆಸ್ ಬಂದಿದೆ. ಆ ಕಾಲದ ಸಂಸ್ಕಾರ ಬಂದ್ಬಿಟ್ಟಿದೆ, ಅದು ಹೋಗಿಲ್ಲ. ಇದು ಗ್ಯಾಪ್ ಆದ್ರಿಂದ ಬರಲಿಲ್ಲ ಈ ಕಡೆ. ಹೌದು ಸರಿ, ಹೌದು. ಅದು ದುಷ್ಟ ಕ್ಷತ್ರಿಯರನ್ನ ಕೊಂದು ಅದ್ರ ತರ್ಪ ಕೊಟ್ಟವ್ರು ಏನರ್ಥ, ಸಂತೋಷ ಪಡಿಸಿದ್ರು ಅಂತ ಯೋಗ್ಯರು. ತರ್ಪಣ ಕೊಡೋದ್ರೆ ಏನರ್ಥ, ತೃಪ್ತಿ ಮಾಡೋದು ಅಂತ ಅರ್ಥ. ಅದು ದೇವ್ರು ತೋರಿಸ್ತಾರೆ. ಅದಕ್ಕೆ ಲೋಕದೃಷ್ಟಿ ಏನ್ ಮಾಡ್ಬೇಕಲ್ಲ. ಅವರು ರಾಮದೇವ್ರು ಸಾಧನೆ ಮಾಡಿದ್ರು ದಶರಥನಿಗೆ, ಗೊತ್ತಾಯ್ತಾ. ಗಯಾಕ್ ಹೋದ್ರೆ ರಾಮಗಯ ಅಂತಿದೆ ಆ ಕಡೆ. ಈ ಕಡೆ ಗಯ ಇದೆಯಲ್ಲ, ಆ ಕಡೆಗೆ ರಾಮಗಯ ಅಂತಿದೆ. ರಾಮದೇವ್ ದಶರಥನಿಗೆ ಸಾಧನೆ ಮಾಡಿದ ಜಾಗ ಅಂತ ತೋರಿಸ್ತಾರೆ ಅದನ್ನ. ಅದೇನು ಆಶ್ಚರ್ಯ ಅಲ್ಲ. ಲೋಕ ಪರಮಾತ್ಮ ಯಜ್ಞದಾಚರತೆ ಶ್ರೇಷ್ಠ ದತ್ತದೇವೇತರು ಜನ ತನಗೂ ಬೇಡ, ಲೋಕಕ್ಕೆ ತಿಳಿಸ್ಬೇಕಲ್ಲ. ಅದು ಕೃಷ್ಣ ಹೇಳಿದ ಮಾತೇ ಇದೆ. ಯಜ್ಞದಾಚರತೆ ಕೃಷ್ಣ ಹೇಳಿದ್ದೇ ಮಾತು. ಅದಕ್ಕೆ ಎಲ್ಲ ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಸ್ಥಿತಿಶ್ಚರಾಶ್ಚ ಸರ್ವಶಃ ಪ್ರಿಯಾಶ್ಚ ಯೇ ಹರೇಃ ತಥೈವ ನಂದಗೋಪಕಃ ಸದಾರ ಗೋಪ ಗೋಪಿಕಃ ಮುನೀಶ್ವರಶ್ಚ ಸರ್ವಶಃ ಸಮೀಯೋರತ್ರ ಪ್ರಜಾಃ ಪ್ರಿಯಾಶ್ಚ ಯೇ ರಮೇಶಿದುಃ ಹರಿಂ ತ್ರಿರೂಪಮೇತ್ಯತೆ ವಸಿಷ್ಠ ವೃಷ್ಣಿನಂದನೌ ಭೃಗುತ್ತಮಂ ತಥಾಕ್ಷಯಂ ಪ್ರಿಯಾಃ ಚ ಯೇ ರಮೇಶಿದುಃ. ಅದು ವಿಶೇಷವಾಗಿ ಪ್ರಿಯ, ಅತ್ಯಂತ ಪ್ರಿಯರಾದವರಲ್ಲ. ಹರಿಂ ತ್ರಿರೂಪಮೇತ್ಯತೆ. ಅಲ್ಲಿ ಕೃಷ್ಣ ಅಷ್ಟೇ ಅಲ್ಲ, ಪರಶುರಾಮ ರೂಪದ ನಾರಾಯಣ, ವೇದವ್ಯಾಸರು ಅವರು ಬಂದರು. 3 ರೂಪದ ನಾರಾಯಣ. 1 ರೂಪ ಸಿಕ್ಕರೆ ಸಾಕು, 3 ರೂಪದ ನಾರಾಯಣ ಬಂದಿದ್ದರಿಂದ ಇನ್ನು ವಶಿಷ್ಠ ವೃಷ್ಣಿನಂದನವು. ವಶಿಷ್ಠ ವೃಷ್ಣಿನಂದನ, ವಶಿಷ್ಠನಂದನ ವೇದವ್ಯಾಸರು, ವೃಷ್ಣಿನಂದನ ಕೃಷ್ಣ, ಭೃಗುತ್ತಮ ಪರಶುರಾಮದೇವ ತಥಾಕ್ಷಯ. ಅಲ್ಲಿ ಬಂದು ಮುಖ್ಯವಾಗಿ ಗ್ರಹಣಕ್ಕಿಂತ ಮುಖ್ಯ ಯಾವುದಾಗಿತ್ತು, ಕೃಷ್ಣನ್ ನೋಡೋದಾಗಿತ್ತು. ಎಲ್ಲ ಮಾಡೋದಕ್ಕೆ ಕೃಷ್ಣಾರ್ಪಣ ವಸ್ತು ಮಾಡಿದಾಗ ಅದನ್ನೆಲ್ಲ ಕೃಷ್ಣನ್ ಡೈರೆಕ್ಟ್ ಅರ್ಪಣೆ ಮಾಡಕ್ ಬರುತ್ತೆ ಅಂತ ಹೇಳಿವರೆಲ್ಲ ಬಂದು ಕೃತಾರ್ಥತಾಂಚತೆ ಯಯೂ ರಮೇಶ ಪಾದ ದರ್ಶನಾತ್ ನವಿಗ್ರಹೇ ಸಮಾಪ್ಲುತ ಭೃಗುದ್ಧೋತ್ಥ ತೀರ್ಥಕೆ. ಕೃತಾರ್ಥತಾಂಚತೆ ಯಯುಃ ರಮೇಶ ಪಾದ ದರ್ಶನಾತ್ ನವಿಗ್ರಹೇ ಸಮಾಪ್ಲುತಾಃ ಭೃಗುದ್ಧೋತ್ಥ ತೀರ್ಥಕೆ. ಕೃತಾರ್ಥತಾಂಚತೆ ಯಯುಃ ರಮೇಶ ಪಾದ ದರ್ಶನಾತ್. ರಮೇಶನಾದ ಶ್ರೀಕೃಷ್ಣನ ಪಾದವನ್ನು ಕಂಡಿದ್ದರಿಂದಾಗಿ ಅವರೆಲ್ಲ ಕೃತಾರ್ಥರಾದರು ಅಂತ ಹೇಳಿ. ರವಿಗ್ರಹೇ ಸಮಾಪ್ಲುತ, ಸೂರ್ಯಗ್ರಹಣ ಗ್ರಹಣ ಸೂರ್ಯಗ್ರಹಣ ಬಂದ ಅವರೆಲ್ಲ ಸಮಾಪ್ಲುತ ಬೃಹೋತ್. ಅದು ಪರಶುರಾಮ ದೇವರು ಮಾಡಿದ ತೀರ್ಥ, ಪರಶುರಾಮ ದೇವರಲ್ಲಿ ಬಂದಿದ್ದಾರೆ, ಅದು ಬೇರೆ. ಆದ್ರೆ ಭೃಗುತ್ಥ ಭೃಗುದ್ವಹೋತ್ಥ ತೀರ್ಥ. ಭೃಗು ಉದ್ವಹ ರಘುದ್ವಹ ಭೃಗುದ್ವಹ ಯದುದ್ವಹ. ಯದುದ್ವಹ ಯದು ಶ್ರೇಷ್ಠ, ಭೃಗುದ್ವಹ ಭೃಗು ಶ್ರೇಷ್ಠ, ರಘುದ್ವಹ ರಘು ಶ್ರೇಷ್ಠ. ಸಮಾಪ್ಲುತ ಭೃಗುತ್ತ. ಸಮಂತ ಪಂಚಕ ಏನಕ್ಕೆ ಮಾಡಿದ್ದವರು ಪರಶುರಾಮ ದೇವರು? ದುಷ್ಟ ರಾಕ್ಷಸ ಸಂಹಾರ ಮಾಡಿ ಅವ್ರ ರಕ್ತದಿಂದ ಮಾಡಿದ ಬಡು ಅಂತ ಕರೀತಾರೆ. ಅರ್ಥ ಏನು, ಅಲ್ಲಿ ತೊಳೆದಾಗ ರಕ್ತ ಬಂತಲ್ಲ, ಅದರೊಳಗೆ ರಕ್ತ ಕುಡಿದು ಬಿಡ್ತಾರೆ, ರಕ್ತ ಮಾಡ್ಬಿಡ್ತೇನೆ ಆ ತರ. ಅದರಿಂದ ಏನಾಯ್ತು, ಅರ್ಥ ಏನು ಅಂದ್ರೆ ರಾಕ್ಷಸ ಕೊಂದ್ರು ಒಂದು ಮುಖ್ಯ ತಾತ್ಪರ್ಯ. ಅಲ್ಲಿ ಆಯುಧವನ್ನಲ್ಲಿ ತೊಳೆದ್ರು ಅಂತ ಹೇಳ್ತಾ ಅದು ಏನಾಯ್ತು, ಅಲ್ಲಿಗೆ ರಕ್ತದಿಂದನೇ ಮಾಡಿದ್ರು, ರಕ್ತದಿಂದನೇ ಮಾಡಿದ್ರು ಅಂತಲೂ ಹೇಳೋದು. ದೇವರಿಗೆ ಯಾವ್ದು ಅಸಾಧ್ಯ ಅಲ್ಲ, ಆಗ್ಬೇಕಾದ್ರು ಮಾಡೋದು. ಅನುಗ್ರಹ ಅಂದ್ರೆ ಎಷ್ಟು ಬಡವಾಗ್ಬೇಕಾದ್ರೆ ಎಷ್ಟು ಜನ ಕೊಂದಿರ್ಬೇಕು, ಅದು ಪಾಯಿಂಟ್ ಏನು. ರಕ್ತದ ಹಳೆ ಹರ್ಕೊಂಡು ಹೋಯ್ತು ಅಂತ ಹೇಳಿ, ರಕ್ತದ ಹಳೆ ಹರಿಯಿತು. ಪಾಂಡವರವರು ಯುದ್ಧ ನಡೆದಾಗ ರಕ್ತದ ಹಳೆನೇ ಹರಿತಿತ್ತು ಅಂತ ಹೇಳ್ತಾ. ಅದಕ್ಕೆ ಅಷ್ಟು ಜನ ಸಾಯ್ತಿದ್ರು. ಅದೇನು ಬರೀ ಸತ್ತಾವಲ್ಲ, ಗಾಯ ಆಗಿ ಸಾಯ್ತಿದ್ದ ರಕ್ತ ಹರಿತಿತ್ತು. ಶಸ್ತ್ರಾಸ್ತ್ರದಿಂದ ಸಾಯೋದ್ರಿಂದ ರಕ್ತ ಹರಿದು ಹೋಗ್ತಿತ್ತು, ನದಿ ಹರಿದಾಗ ಹರಿತಿತ್ತು ಅಂತ ಹೇಳಿದ್ರು, ಗೊತ್ತಾಯ್ತಾ. ಅದು 11-18 ಜನ ಸತ್ತಗಾರಿದ್ಯಾದ ಆಶ್ಚರ್ಯ ಏನೂ ಇಲ್ಲ.
ಅನುಗ್ರಹಂ ವಿಧಾಯ ಸ ಸ್ವಕೇಶು ಕೇಶವ ಸ್ತ್ರೀವೃತ್ ಅಯಾಜಯಚ್ಚ ಶೂರಜಂ ಮಖೈ ಸಮಾಪ್ತ ದಕ್ಷಿಣೈ. ಅನುಗ್ರಹಂ ವಿಧಾಯ ಸಹ ಸ್ವಕೇಶು ಕೇಶವ ತ್ರಿವೃತ್ ಅಯಾಜಯಚ್ಚ ಶೂರಜಂ ಮಖೈ ಸಮಾಪ್ತ ದಕ್ಷಿಣೈ. ಅನುಗ್ರಹಂ ವಿಧಾಯ ಸಹ ಸ್ವಕೇಶು ಕೃಷ್ಣ ಸಹ ಕೃಷ್ಣ ಸಹ ಕೇಶವ ತ್ರಿವೃತ್ ಮೂರು ರೂಪದ ಶ್ರೀಹರಿ, ತ್ರಿವೃತ್ ಮೂರು ರೂಪದ ಶ್ರೀಹರಿಯಾದ ಶ್ರೀಕೃಷ್ಣ ಅನುಗ್ರಹಂ ವಿಧಾಯ ತೇಷು ಅವರಿಗೆಲ್ಲ ಏನ್ ಮಾಡು ಸ್ವಕೇಶು ಅದು ಎಷ್ಟೇ ಜನ ಸೇರಿದ್ರು ಕೂಡ ಅನುಗ್ರಹ ಮಾಡಿದ್ದಾರಿಗೆ ಯೋಗ್ಯರಿಗೆ ಮಾತ್ರ. ಸ್ವಕೀಯರು ಅಂದ್ರೆ ತನ್ನವರು ಭಕ್ತರು ಅಂತ ಅರ್ಥ. ಅಯಾಜಯತ್ಯ ಶೂರಜಂ ಮಖೈ ಸಮಾಪ್ತ ದಕ್ಷಿಣೈ. ಶೂರಜಂ ವಸುದೇವನ ಕೈ ಯಜ್ಞಯಾಗಗಳನ್ನು ಮಾಡಿಸ್ತ ಕೃಷ್ಣ. ಮಖೈಹಿ ಯಜ್ಞಗಳನ್ನು ಮಾಡಿಸ್ತ ಸಮಾಪ್ತ ದಕ್ಷಿಣೈ. ಸಮಾಪ್ತ ಅಂದ್ರೇನು ಪರಿಪೂರ್ಣವಾದ ದಕ್ಷಿಣೆಗಳು. ಕೈ ತುಂಬಾ ದಕ್ಷಿಣೆ ಕೊಡ್ತಾರಂತಾರಲ್ಲ ಹಾಗೆ ಸಮಾಪ್ತ, ಕೈ ಇಳಿಸಬಾರ್ದು ಅವ್ರಿಗೆ ಆ ರೀತಿಯ ದಕ್ಷಿಣೆಯನ್ನು ಕೊಟ್ಟರು. ಅಂದ್ರೆ ತಂದೆ ಕೈಲಿ ಮಾಡಿಸ್ತಾರೆ ಬಹಳ ಮುಖ್ಯ. ತಂದೆ ತೀರ್ಥಯಾತ್ರೆ ಮಾಡಿಸೋದು, ಯಜ್ಞಯಾಗ ಮಾಡಿಸೋದು, ವ್ರತಾದಿಗಳನ್ನ ಮಾಡಿಸೋದು ಅವರಿಗೂ ಪುಣ್ಯಕರ ಇವರಿಗೂ ಪುಣ್ಯಕರ ಮಾಡಿಸೋದಕ್ಕೋಸ್ಕರ. ಅವ್ರಿಗೆ ಮಾಡಕ್ ಸ್ಥಿತಿಯಲ್ಲಿ ಇರೋದಿಲ್ಲ, ಕೆಲವು ದ್ರವ್ಯಾನುಕೂಲ ಇತ್ಯಾದಿ ಇರೋದಿಲ್ಲ, ಶಕ್ತಿನೂ ಇರೋದಿಲ್ಲ. ಅವ ಮಾಡಿಸಿದ ಏನಾಗುತ್ತೆ ಅವರಿಗೆ ಭಾರಿ ಅನುಕೂಲ ಆಗುತ್ತೆ. ಆದ್ರಿಂದ ಅದೆಲ್ಲ ಮಾಡಿದ್ರು. ಅನುಗ್ರಹಂ ವಿಧಾಯ ಸ್ವಕೇಶು ಕೇಶವಸ್ತ್ರ ಅಯಾಜಯಚ್ಚ ಶೂರಜಂ ಮಖೈಃ ಸಮಾಪ್ತ ದಕ್ಷಿಣೈಃ. ಸಮಸ್ತಲೋಕ ಸಂಸ್ಥಿತಾತ್ಮ ಭಕ್ತಿ ಮಜ್ಜನಸ್ಯ ಸಹ ಸುಕಾಲ ದರ್ಶನಾತ್ ಪರಂ ವ್ಯಥಾದನುಗ್ರಹಂ ಹರಿ. ಅದೇ ಸಮಯದಲ್ಲಿ ಯಜ್ಞವೊಂದನ್ನು ಅಲ್ಲಿ ಮಾಡಿಸಿಬಿಟ್ಟು ಮಖೈಹಿ ಅನೇಕ ಯಜ್ಞಗಳನ್ನು ಕೂಡ ಮಾಡಿಸಿಬಿಟ್ಟು ಬಂದವರಿಗೆಲ್ಲ ವಿಶೇಷ ಆಧಾರವನ್ನ ತೋರಿಸಿದ. ಸಮಸ್ತ ಲೋಕ ಸಂಸ್ಥಿತ ಆತ್ಮಭಕ್ತಿ ಮಜ್ಜನಸ್ಯ ಸಹ. ಸಮಸ್ತ ಲೋಕ ಸಂಸ್ಥಿತ ಎಲ್ಲಾ ಲೋಕದಲ್ಲಿದ್ದಂತಹ ಆತ್ಮಭಕ್ತಿ ತನ್ನಲ್ಲಿ ಭಕ್ತರಾದಂತಹ ಭಕ್ತಿ ಮತ್ ಜನಸ್ಯ ಭಕ್ತಿಯಿಂದ ಕೂಡಿದ ಎಲ್ಲಾ ಜನಗಳಿಗೂ ಸಹ ಕೃಷ್ಣ ಸುಕಾಲ ದರ್ಶನಾತ್ಪರಂ. ಸುಕಾಲ ದರ್ಶನ ತುಂಬಾ ಹೊತ್ತು ನೋಡಕ್ಕೆ ಅವಕಾಶ ಸಿಗ್ತದೆ ಜನಗಳಿಗೆ. ಸ್ನಾನಕ್ಕೆ ಬಂದಿದ್ದ ಯಜ್ಞಗಳನ್ನು ಮಾಡಿಸಿದ್ರು, ಲಾಂಗ್ ಟೈಮ್ ವಾಸ ಮಾಡಕ್ ಬಂದಿದ್ರಿಂದ ಮತ್ತೆ ದರ್ಶನ ಆಯ್ತು. ವಾರಗಟ್ಲೆ ಇದ್ದಾಗ ಏನಾಗುತ್ತೆ ತೀರ್ಥಕ್ಷೇತ್ರಗಳಲ್ಲಿ ಅನೇಕ ಸತ್ಯ ನೋಡ್ಲಿಕ್ಕೆ ಬರುತ್ತೆ. ಒಂದೇ ಸತ್ ದೂರಿಂದ ನೋಡಿ ಬರೋದು ಬೇರೆ, ಹತ್ತಿರದಲ್ಲಿ ಅನೇಕ ಸತ್ ನೋಡೋದು ಬೇರೆ. ಸುಕಾಲ ದರ್ಶನ, ಸುಕಾಲ ಪರ್ವಕಾಲ ಅಂತ ಒಂದು, ಹೆಚ್ಚು ಕಾಲ ಎರಡೆರಡು. ಪರ್ವಕಾಲದಲ್ಲಿ ನೋಡಿದ್ದೊಂದು ವಿಶೇಷ, ಮತ್ತೆ ದರ್ಶನಾತ್ ಪರಂ ಯಥಾತ್ ಅನುಗ್ರಹಂ ಹರಿ. ಕೃಷ್ಣ ಅವರಿಗೆಲ್ಲ ವಿಶೇಷ ಅನುಗ್ರಹವನ್ನು ಮಾಡಿದ್ರೆ ಏನಾಯ್ತು ನಮಗಾಗ ಸಾಕ್ಷಾತ್ ರೂಪ ನೋಡೋ ಸಾಮರ್ಥ್ಯ ಇಲ್ಲೋದ್ರು ಕೂಡ ಪರ್ವಕಾಲಾದಿಗಳಲ್ಲಿ ಹೆಚ್ಚು ದಿವಸ ಹೊತ್ತು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ತಿರುಪತಿ, ಉಡುಪಿ ಮೊದಲಾದ ಕ್ಷೇತ್ರ ವಾಸ ಮಾಡ್ತಿದ್ರೆ ಏನಾಗುತ್ತದೋ ಆ ದರ್ಶನ ಬಹಳ ಪುಣ್ಯಕರ, ವಿಶೇಷ ಪುಣ್ಯಕ್ಕೆ ಕಾರಣ. ಯಥಾತ್ ಅನುಗ್ರಹಂ ಹರಿ. ತಥೋ ಯಯೌ ಸ್ವಕಾಂ ಪುರೀಂ ವೃಥಾ ಸುತೈಃ ಸಹ ಅಚ್ಯುತಃ ಚಕಾರ ತತ್ರ ಚಾನ್ಯಿಕಂ ಕ್ರತುಂ ಮಹಾಶ್ವಮೇಧಿಕಂ. ತತಃ ಯಯೌ ಸ್ವಕಾಂ ಪುರೀಂ ವೃಥಾ ಸುತೈಃ ಸಹ ಅಚ್ಯುತಃ ಚಕಾರ ತತ್ರ ಚಾನ್ಯಿಕಂ ಚ ಆನ್ಯಿಕಂ ಕ್ರತುಂ ಮಹಾಶ್ವಮೇಧಿಕಂ. ತತಃ ಅನಂತರ ಕೃಷ್ಣ ಅಚ್ಯುತಃ ಕೃಷ್ಣ ವೃಥಾ ಸುತೈಃ ಸಹ ಪಾಂಡವರೊಂದಿಗೆ ಸ್ವಕಾಂ ಪುರೀಂ ಯಯೌ ತನ್ನ ಪಟ್ಟಣವಾದ ದ್ವಾರಕೆಗೆ ಹೊರಟ. ಬೇರೆಯವರೆಲ್ಲ ತಮ್ಮ ಕೃಷ್ಣವನ್ನು ಕರ್ಕೊಂಡೇ ಹೊರಟ. ಇಲ್ಲಿ ಬಂದಿದ್ದೀರಿ ಹೋಗೋಣ ಅಂತ ಹೇಳಿ ದ್ವಾರಕೆಗೆ ಹೊರಟ. ದ್ವಾರಕೆಯಲ್ಲಿ ತುಂಬಾ ದೂರ, ಅಲ್ಲಿ 1000 ಕಿಲೋಮೀಟರ್ ಆಗುತ್ತೆ ಹೆಚ್ಚು ಕಡಿಮೆ. ಅಲ್ಲಿ ಹೋದ್ರು, ಅದಕ್ಕೆ ಅಷ್ಟು ದೂರ ಹೋದ್ರೆ ಅಷ್ಟು ದೂರ ಹೋದ್ರು. ಹೋಗಕ್ಕೆ ಗೊತ್ತಿದ್ರು ಹೋಗ್ತಾರೆ, ಇಲ್ಲವ್ರ ಮನೆಯಲ್ಲಿ ಇದ್ರು ಆಗೋದಿಲ್ಲ. ಚಕಾರ ತತ್ರ ಚ ಆನ್ಹಿಕಂ ಕ್ರತು. ಆನ್ಹಿಕ ಕ್ರತು ಅಂದ್ರೇನು? ಒಂದು ದಿವಸ ಯಾಗವನ್ನು ಮಾಡಿದ ಕೃಷ್ಣ. ಅದ್ಗೇನಂತ ಕರೀತಾರೆ? ಮಹಾಶ್ವಮೇಧಿಕಂ, ದಿನಾಶ್ವಮೇಧ ಅಂತಂದ್ರು. ಸಾಮಾನ್ಯವಾಗಿ ಅಶ್ವಮೇಧ ಒಂದು ವರ್ಷ ಮಾಡೋದು ಅಂದ್ರೇನು? ಒಂದು ವರ್ಷ ಕುದುರೆ ಹೋಗಿ ಬರ್ಬೇಕು ಎಲ್ಲ ಕಡೆಗೆ. ಅಷ್ಟಲ್ಲಿ 1 ವರ್ಷ ಟೈಮ್. ಆ ಟೈಮ್ನಲ್ಲಿ ಎಲ್ಲ ಕವರ್ ಮಾಡ್ಬೇಕು ಅವ್ರು, ಅಲ್ಲಲ್ಲಿಗೆ ಹೋಗ್ಬೇಕು. ಯಾರು ಸೋಲಿಸ್ಬಿಟ್ರೆ ಹೋಯ್ತು ಇವ್ರು. ಹೇಗೆ ಅವ್ರು ಗೆದ್ದು ಬರ್ಬೇಕು, ಕುದುರೆ ವಾಪಸ್ ತರಬೇಕು, ಯಜ್ಞ ಮಾಡಬೇಕು, ಇದು ಪದ್ಧತಿ. ಕೃಷ್ಣ ಒಂದೇ ದಿವಸದಲ್ಲಿ ಯಾಗವನ್ನು ಮಾಡಿದ. ಅದಕ್ಕೆ ಮಹಾಶ್ವಮೇಧ ಅಂತ ಕರೆದು. ದಿನಾಶ್ವಮೇಧ, ಮಹಾಶ್ವಮೇಧ ಒಂದೇ ದಿವಸದಲ್ಲಿ ಮಾಡಿದ್ದು. ಬಹಳ ಹೆಚ್ಚು ದೊಡ್ಡದು. ಅನೇಕ ದಿವಸ ಮಾಡಿ ಚಿಕ್ಕದು, ಗೊತ್ತಾಯ್ತಾ? ಒಂದೇ ದಿವಸ ಮಾಡಿ ಭಾರಿ ದೊಡ್ಡದು. ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್. ಯಾವಾಗ ನಮ್ಮ ಜನ ಏನ್ ಮಾಡಿ ಕ್ವಾಂಟಿಟಿ ಗಮನ ಕೊಡ್ತಾರೆ, ಕ್ವಾಂಟಿಟಿ ಕೊಡಬಾರ್ದು. ಅದಕ್ಕೆ ಹೇಳಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಏನ್ ಮಾಡ್ತಾರೆ ಅವರು, ಹೆಚ್ಚಿಷ್ಟು ಅಡ್ಮಿಷನ್ ಕೊಡೋದಿಲ್ಲ, ಬಹಳ ಮಿನಿಮಮ್ ಕೊಡೋದು. 10-12 ಅಷ್ಟೇ, ಜಾಸ್ತಿ ಕೊಡೋದಿಲ್ಲ. ಯಾಕಂದ್ರೆ ಏನಾಗುತ್ತೆ ಅದರಿಂದ
ಹೆಚ್ಚು ಅಟೆನ್ಷನ್ ಕೊಟ್ಟು ಒಳ್ಳೆ ರೀತಿ ಕ್ವಾಲಿಟಿ ಕೊಡ್ಬೋದು ಅಂತ. ನಮ್ಮಲ್ಲಿ ದೊಂಬಿ ಮಾಡ್ತಾರೆ 100, 160, 150 ಆ ಥರ ಸಂತೆ ಅಂತಾರಲ್ಲ ಆ ರೀತಿ ಮಾಡ್ಬಿಡ್ತಾರೆ. ಆ ರೀತಿ ಆಡೋಕ್ಕಾಗದೆ. ಇದನ್ನ ಆಶ್ರಮಗಳು ತುಂಬ ಜಾತಕ್ಕೆ ಇರ್ತಿತ್ತು ಗೊತ್ತಾ. ಋಷಿಗಳೆಲ್ಲ ಆಶ್ರಮದಲ್ಲಿ ಇರ್ತಿದ್ರು, ನೂರಾರು ಸಾವಿರಾರು ಋಷಿಗಳು. ನಮಗೇನು ಅನ್ಸುತ್ತೆ ಅಷ್ಟು ಜನಕ್ಕೆ ಯಾಕೆ ಬೇಕಿತ್ತಲ್ಲ ಎಲ್ಲ ಕೂಡ ಅನ್ಸುತ್ತೆ. ಅಷ್ಟು ಜನಕ್ಕೆ ಆಕ್ಚುಲಿ ಯಾತಕ್ಕೆ ಬೇಕು, ಒಬ್ಬೊಬ್ಬರಿಗೆ 8-10 ಸೆಷನ್ ಅಷ್ಟೇ. ಅವಾಗೇನಾಗ್ತಿತ್ತಾಗ ವಿಶೇಷ ಇದನ್ನು ಹೇಳ್ಕೊಡ್ತಾ ಇದ್ದಿಲ್ಲ. 24 ತಾಸು ಅವ್ರಿಗೆ ಅನೇಕ ರೀತಿಯಲ್ಲಿ ಹೇಳಕ್ ಬರ್ತಿತ್ತು. ತುಂಬಾ ಜನ ಆದ ಕ್ವಾಂಟಿಟಿ ಸಾಮಾನ್ಯವಾಗಿ ಏನಾಗುತ್ತೆ, ಹೆಚ್ಚನ ಆದಷ್ಟು ಕ್ವಾಲಿಟಿ ಡೌನ್ ಆಗುತ್ತೆ. ಆದ್ದರಿಂದ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾದ್ರೆ ಕೆಲವು ಸರ್ತಿ ಫೇಸ್ ಟು ಫೇಸ್ ಇರಬೇಕು. ಒಬ್ಬರೇ 24 ತಾಸು ಟೈಮಿಂಗ್ ಪ್ರಶ್ನೆ ಬರೋದೇ ಇಲ್ಲ. ಯಾರಿಗೆ ಏನು ಇಬ್ಬರು ಒಬ್ಬರು ಪಾಠ ಹೋಗ್ಬಿಟ್ಟಂತೆ ಗೊತ್ತಾಯ್ತಾ. ಇಬ್ಬರು ಜನ ಇದ್ದಾಗ ಒಂದು ಮಾಸ್ಕ್ ಹೇಳಕ್ ಹೊರಟಾಗ ಒಂದು ಸಮಸ್ಯೆ ಇದೆ. ಆದ್ರೆ ಇಬ್ಬರು ಜನಕ್ಕೆ ಇನ್ನೂ ದೊಡ್ಡ ಸಮಸ್ಯೆ ಇದೆ. ಯಾಕೆಂದ್ರೆ ಒಬ್ರು ಬರೋದು ಇನ್ನೊಬ್ರು ಚಕ್ಕರ್ ಆಗ್ತಾರೆ. ಬಂದಿಲ್ಲ ಅವ್ರಿಗೆ ಮಿಸ್ ಆಗುತ್ತೆ, ಇವ್ರಿಗೆ ಬರೋದು ಅವ್ರಿಂದ ಅವನು ಬರೋದಿಲ್ಲ, ಇವ್ರು ಮತ್ತೆ ಹೋಗೋದು. ಇವಾಗ ಪಾಠದಿಲ್ಲದೆ ಹೆಚ್ಚಾಗೋದಕ್ಕಿಂತ ಹೆಚ್ಚಾಗಿ ಹಾಗಾಗಬಾರ್ದು. ಅದಕ್ಕಾಗಿನೇ ಒಬ್ಬರೇ ಇದ್ದು ಯಾವಾಗಲೂ ಜೊತೆಗೆ ಮತ್ತು ಲಿಮಿಟೆಡ್ ಇರಬೇಕು ಒಂದು ಕಾಮನ್ ಕಾನ್ಸೆಪ್ಟ್. ಅದೇ ಅಷ್ಟು ಜನಕ್ಕೂ ಪಾಠ ಪ್ರವಚನ ಮಾಡ್ಲಿಕ್ಕೆ ಏನಾಗ್ತಿತ್ತಾಗ ಚಾನ್ಸ್ ಸಿಗ್ತಿತ್ತು. ಪ್ರತಿಯೊಬ್ಬರಿಗೂ ಕೂಡ ಚಾನ್ಸ್ ಸಿಗುತ್ತೆ. ಅದು ಎಲ್ಲರಲ್ಲಿ ಎಷ್ಟೋ ಜನಕ್ಕೆ ಇವತ್ತು ಎಲ್ಲ ಪಾಠ ಯಾರು ಪಾಠಕ್ಕೆ ಬರೋದಿಲ್ಲ ಮಾತ್ರ ಅಂತ ಕೇಳಿದ್ರೆ ಆ ಪ್ರಸಂಗ ಬರ್ತಿರಲಿಲ್ಲ. ಹೌದು. ಎಲ್ಲಿ ಏನ್ ಲೋಕ ಶಿಕ್ಷಣ ಅಂತ ಹೇಳ್ಬಿಟ್ಟಿವಿ. ಎಷ್ಟೇ ಏನೇ ಮಾಡಿದ್ರೆ ಯಾತಕ್ ಮಾಡಿದ್ರು ಲೋಕ ಶಿಕ್ಷಣ. ಹೇಗೆ ಪಾಠ ಪ್ರವಚನಗಳು ಮುಖ್ಯನೋ ಯಜ್ಞಯಾಗಗಳು ಅಷ್ಟೇ ಮುಖ್ಯ. ಅದು ಪ್ರಾಕ್ಟಿಕಲ್ ಸರ್, ಇದೆಲ್ಲ ಥಿಯರಿ, ಅದು ಪ್ರಾಕ್ಟಿಕಲ್ ಕಾಲ ಅದನ್ನೂ ಮಾಡ್ತಿರ್ಬೇಕು ಅಂತ ತೋರಿಸ್ತಾರೆ ಕೃಷ್ಣ. ಯಾರು ದೊಡ್ಡವ್ರು ಮಾಡಿದೆ ಉಳಿದವ್ರು ಮಾಡ್ತಾರೆ. ಬರೀ ಹೇಳ್ಬಿಟ್ರೆ ಏನ್ ಮಾಡ್ತಾರೆ, ನಾವು ಹೇಳ್ಬಿಡ್ತೀವಿ, ನೀವು ಹೇಳಿದ್ರೆ ನಾವು ಹೇಳ್ತಾ ಹೋಗ್ತೀವಿ ಅಷ್ಟೇ. ನೀವು ಮಾಡಿ ಯಾರು ಮಾಡೋದೇ ಇಲ್ಲ. ಮಾಡ್ಬೇಕು, ಸಣ್ಣವ್ರು ಮಾಡ್ಬೇಕಾದ್ರೆ ದೊಡ್ಡವ್ರು ಮಾಡಿ ತೋರಿಸ್ಬೇಕಂತ. ಮತ್ತೆ ಅದ್ರಿಂದ ಎರಡು ಮಾಡ್ಬೇಕು ಅಂತ ಗೊತ್ತಾಗತ್ತೆ, ಹೇಗೆ ಮಾಡಬೇಕು ಗೊತ್ತಾಗತ್ತೆ, ವಿಧಿವಿಧಾನಗಳೆಲ್ಲ ಗೊತ್ತಾಗುತ್ತೆ. ಆ ರೀತಿ ಇಷ್ಟ ಮಾಡಿ ತೋರಿಸ್ತಾ ಇದ್ದ. ಆಚಾರ ನಮಸ್ಕಾರ ಮಾಡಿದಾಗ ದೇವತೆಗಳು ನೋಡ್ತಾ ಇದ್ರು, ಓ ಹೀಗೆ ನಮಸ್ಕಾರ ಮಾಡ್ಬೇಕು ಪರ್ಫೆಕ್ಟ್ ಆಯ್ತು. ನೋಡ ಮಾಡಲ್ಲ ಆಯ್ತು ಬಿಡದವ್ರಿಗೆ. ಅದು ನೋಡಿದ್ರೆ ಪೂಜೆಗೆ ನೋಡ್ಲಕ್ ಹೋಗ್ತಾರೆ, ಮಠಕ್ಕೆ ಹೋಗ್ತಾ ಪೂಜೆ ಹೇಗೆ ಮಾಡ್ಬೇಕು ಕಡಿ ಮಾಡ್ಬೇಕು. ಆ ಕಡೆ ನೋಡೋದಲ್ಲಿ ಎಷ್ಟೋ ಜನಗಳು ಈಗ ಅರಟಿ ಹೊಡಿತಾ ಕೂತ್ಬಿಟ್ಟಿರ್ತಾರೆ. ಮಾಡಬಾರ್ದು ಹಾಗಲ್ಲ, ಒಳ್ಳೆ ಚಾನ್ಸ್ ಅಂತೇಳಿ ಅದು ನೋಡ್ಬೇಕು, ಡಿಸ್ಟರ್ಬ್ ಆಗದಂತ ನೋಡ್ಬೇಕಂತ. ಅದರಿಂದ ಎಷ್ಟೋ ವಿಷಯ ಕರೆಕ್ಟ್ ಮಾಡ್ಕೊಳಕ್ ಬರುತ್ತೆ. ಸರಿತಾ, ಯಾವಾಗ ಒಳ್ಳೆ ಅವಕಾಶ ಸಿಕ್ಕಾಗ ಅದು ಕಳ್ಕೊಳಕ್ ಹೋಗ್ಬಾರ್ದು. ದೊಡ್ಡವ್ರು ಬಂದಾಗ ಒಪ್ಸೋದು, ಯಾತಕ್ಕೆ ಕರೆಕ್ಟ್ ಮಾಡ್ಕೊಡು. ಸ್ತೋತ್ರ ಹೇಳ್ತೀನಿ ಬರುತ್ತೆ ಹೇಳ ಅಂತ ಹೇಳೋದು ತಪ್ಪಿದ್ರೆ ತಿದ್ದು ಬಿಡ್ತಾ. ಸರಿ ಇದ್ರೆ ಗುಡ್ಡದ ಸದ್ಯ ಜಾಸ್ತಿ ಆಗತ್ತೆ. ಸರಿ ಇದ್ದು ಬಿಟ್ರೆ ಸರಿ ಹೇಳ್ತೇನೆ ನಂಬಿಕೆ ಬರುತ್ತೆ. ಅದೆಲ್ಲ ಜ್ಞಾನ ಇರ್ಬೇಕು. ನಮ್ಗೆ ಹಾಗೆಲ್ಲ ಬಂದ ಮುಗಿದೋದ್ ಕತೆ ಅದೆಲ್ಲ ಫೈನಲ್. ಹಾಗೆ ಮಾಡಬಾರ್ದು. ಎಲ್ಲ ಯಾವ ಚಾನ್ಸು ಕಳ್ಕೊಬಾರ್ದು. ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ಚಾನ್ಸು ಕಳ್ಕೊಳ್ಬಾರ್ದು ಅನ್ನೋದು ಶಾಸ್ತ್ರದ ದೊಡ್ಡ ಸಂದೇಶ. ಕೃಷ್ಣ ಅದಕ್ಕಾಗಿ ಮಾಡಿ ತೋರಿಸ್ತಾ ಇದ್ದ. ಅಯಂ ಆಗ ಸಮಸ್ಯೆ ಇದೆ. ಒಂದೇ ದಿವಸದಲ್ಲಿ ಅಷ್ಟು ಹೋಗ್ಬೇಕಾದ್ರೆ ಅನೇಕ ಪ್ರಾಬ್ಲಮ್ಸ್ ಇದೆ. ಆ ಕುದುರೆ ಒಂದ್ ವರ್ಷ ಯಾತಕ್ಕೆ ಬಿಡ್ತಾ ಇದ್ರು, ಕುದುರೆ ಆಗ್ಬೇಕಲ್ಲ ಓಡಾಡಕ್ಕೆ. ಒಂದು ಏಕದಮ್ ಹೋಗ್ಬಿಟ್ಟು ಸತ್ರ ಬರ್ತದ. ಅದು ಅಂತ ಕುದುರೆ ಬೇಕೀಗ. ಇವ್ ಜಟ್ಕಾ ಕುದುರೆಯಿಂದ ನೀವು ರೇಸ್ ಕಳಿಸಿದ್ರೆ ಕತೆ ಮುಗಿತು. ಜಟ್ಕ ಕುದುರೆಯಿಂದ ಅದು ನಿಂತ ಅಭ್ಯಾಸ ಹೋಗೋಷ್ಟಿಗಿಂತ ಹೆಚ್ಚಾಗಿ ಓಡೋದಿಲ್ಲ, ಅದು ನಿಂತ್ಕೊಂಡ್ಬಿಡುತ್ತೆ. ಅದು ಆ ಕುದುರೆಗಳೇ ಬೇರೆ. ಅವೆಲ್ಲ ಇಂಪಾರ್ಟೆಂಟ್, ಕಾರ್ಗಿಂತ ಕಾಸ್ಟ್ಲಿ, ಗೊತ್ತಾಯ್ತು ಅವೆಲ್ಲ. ಈ ಬೆಲೆ ಅಲ್ಲ, ಅದಕ್ಕೆ ಆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಒಂದೊಂದಕ್ಕೆ ಎಷ್ಟು ಬೇಕಾದ್ರೆ ಅವೇನು ಸ್ಕೂಟರ್ ಕಾರ್ ಎಷ್ಟು ಬರುತ್ತೆ ಹೇಳಕ್ ಬರಲ್ಲ. ಇವನ ಯಾರೋ ತಗೋತಾರೆ, ಗೋವು ತಗೋತಿರ್ತಾರೆ, ಎಷ್ಟು ಕೋಟಿ ಗಟ್ಟಲೆ ಕೊಟ್ಟು ತಗೋತಾರೆ. ಆ ಲೈಫ್ ವೆರಿ ಶಾರ್ಟ್ ಲೈಫ್ ಇರೋದು. ಅಷ್ಟೊಳಗೆ ಉಪಯೋಗ ಆಗ್ಬೋದು. ಕೆಲವು ಹಾಗಲ್ಲ, ತುಂಬಾ ದಿವಸ 100 ವರ್ಷ ಓದುವ ಹಾಗೆಲ್ಲ ಬರಲ್ಲ. ಸೈಟ್ ತಗೋತಾನೆ 100 ವರ್ಷ ಇರುತ್ತೆ. ಆ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗಿ ಡಿಪ್ರಿಷಿಯೇಟ್ ಆಗುತ್ತೆ. ಯಾವಾಗ ವೆಹಿಕಲ್ಗಳು ಹಳೇದಾದಂತ ಹೋದಂತೆ ಆಗೋ, ದನಕರುಗಳು ಹಳೇದಾದ ಏನ್ ಮಾಡ್ತಾರೆ, ದನಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ವ್ಯಾಲ್ಯೂ. ಆದ್ರೂ ಯಾಕೆ ತಗೋತಾರೆ, ಸ್ಪೆಷಾಲಿಟಿ ಒಂದಿದೆ ಅದರೊಳಗೆ. ಆ ರೀತಿ ಮಾಡ್ತಾರೆ. ಇಲ್ಲೊಂದು ಎಂತ ಕುದುರೆ ಬೇಕೀಗ, ಒಂದೇ ದಿವಸಕ್ಕೇನೆ ಜಗತ್ ಸುತ್ತಬೇಕು, ಜಗತ್ತನ್ನು ರೌಂಡ್ ಹಿಡಿಬೇಕು ಅಂತ ಕುದುರೆ ಬೇಕೀಗ. ಕುದುರೆ ಸಿಕ್ತು. ಯಾರು, ಕೃಷ್ಣ ತಾನೇ ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡಿದ ಅಂತ ಹೇಳ್ತಾರೆ. ಒಂದೇ ದಿವಸ ಅಲ್ಲ, ಅರ್ಧ ಗಂಟೆ 6 ಗಂಟೆಯಲ್ಲಿ ಮುಗಿಬೇಕು. ಉಡುಪು ಆಗ್ಬೇಕಲ್ಲ, ಯಜ್ಞ ಮುಗಿಬೇಕಲ್ಲ. ಇವತ್ತು ಪ್ರಾವಿಷನ್ಸ್ ತರದೆ 4 ಗಂಟೆ ಯಾರು ಸಾಯಂಕಾಲಕ್ಕೆ ಅಡಿಗೆ ಮಾಡೋದು ಯಾವಾಗ, ಆಯ್ತಾ? ಅವಾಗ ಏನ್ ಮಾಡ್ಬೇಕು, ಪ್ರಾವಿಷನ್ ಎಷ್ಟೊತ್ತು ರೆಡಿ ಇರ್ಬೇಕದ ಮುಂಚೆ ಇರ್ಬೇಕಲ್ಲ, ಗೊತ್ತಾಯ್ತಾ? ಒಂದೇ ದಿವಸ ಮಾಡಿ ಹೇಗಾಗ್ತದೆ, ಮುಂಚೆ ರೆಡಿ ಮಾಡ್ಕೊಂಡಾಗಿಲ್ಲ, ಎಲ್ಲ ಅವತ್ತೇ ಆಗುತ್ತೆ. ಆ ಛತ್ರಕ್ಕೆ ಹೋಗ್ತಾರೆ, ಮತ್ತೆ ಜಾಗ ಕೊಡ್ತಾರೆ ಫಸ್ಟ್ ಹೋಗ್ಲಿಕ್ಕೆ. ಇವರಿಗೆ ಅವತ್ತೇ ಹೋಗ್ಬೇಕು, ಇವ್ರು ಅವತ್ತೇ ಮಾಡ್ಕೋಬೇಕಲ್ಲ. ಆ ತರ ವ್ಯವಸ್ಥೆ. ಮಾಯಾ ಬಜಾರ್ ಅಲ್ಲ, ಅದು ಕೃಷ್ಣನ ಬಜಾರ್. ಮಾಯಾ ಬಜಾರ್ ಮೋಸ ಆಗ್ಬಿಡುತ್ತೆ ವ್ಯವಹಾರ. ಈ ಅಯಂ ಮತ್ತೆ ಹೇಳ್ತಾರೆ,
ಹಯಂ ಅದು ಎರಡು ಪ್ರಾಬ್ಲಮ್ ಇದೆ. ಒಂದು ಪ್ರಾಬ್ಲಮ್ ಅಷ್ಟು ವೇಗದ ಕುದುರೆ ಬೇಕು. ಎರಡನೇದು ಅದು ಹಿಂದೆ ಹೋದವರು ಯಾರು ಕಟ್ತಾರಲ್ಲ ಅವ್ರು ಫಾಸ್ಟ್ ಸೋಲಿಸ್ಬೇಕು. ಅವ್ರು ಇಡೀ ಸಿದ್ಧ ಮಾಡಿದ ಕುದುರೆ ಯಾರೊಬ್ರು ಸ್ಟ್ರಾಂಗ್ ಪರ್ಸನ್ ಸಿಕ್ಕ ಗೆಲ್ಬಹುದು. ಸಾಯಂಕಾಲಕ್ಕೆ ಏನು ಉಪಯೋಗದೊಳಗೆ ಲಿಮಿಟೆಡ್ ಇದ್ದಾಗೆ ಅಷ್ಟರಲ್ಲೇ ಗೆಲ್ಲಬೇಕು. ಲಿಮಿಟೆಡ್ ಓವರ್ ಮ್ಯಾಚ್ ನಲ್ಲಿ ನಿಮಗೆ ಟೈಮ್ ಇರೋದಿಲ್ಲ. ಎರಡು ಒಂದು ವಾರ ಒಂದೆರಡು ಯಾವ್ದು ಡಿಫೆನ್ಸ್ ಆದ್ರೆ ಕತೆ ಮುಗೀತು, ಹೊಡಿತಾನೆ ಇರಬೇಕು. ಒಂದು ದಿವಸದಲ್ಲಿ ಎಂಟನೇ ಶತ್ರುಗಳಲ್ಲಿ ಕಾಲಕ್ಕಿದ್ದು ಜರಾಸಂಧಾದಿಗಳಿದ್ದಾರೆ, ಸಣ್ಣ ಪುಟ್ಟವರಿಲ್ಲ. ಅವರೆಲ್ಲ ಬೊಗ್ಗತ್ತೆ ಹೊರ ಇದೆ ಅವರಿಗೆಲ್ಲ ಕೂಡ. ಬಲಬೇಗ ಸೋಲರಲ್ಲ, ಅವ್ರು ಸೋತರು ಕೂಡ ಟೈಮ್ ತಗೊಳ್ಬಹುದು. ಆದ್ರೆ ಟೈಮ್ ತಗೊಳ್ಳೋದೇ ಹೊಡಿಬೇಕು ಅವ್ರನ್ನ. ಅದಕ್ಕೆ ಹಿಂದೆ ಯಾರು ಕಳಿಸಿದ್ರು ಅಂದ್ರೆ ವೆರಿ ಇಂಪಾರ್ಟೆಂಟ್ ಅದು. ಅಯಂ ಸಭೀಮ ಫಲ್ಗುಣ ಹರೇರಥಂ ಸಮಾಸ್ಥಿತಾ. ಸಭೀಮ ಭೀಮಸೇನ ದೇವರು ಫಸ್ಟ್, ಅನಂತರ ಅರ್ಜುನ, ಇವೆಲ್ಲ ಇದ್ದಿದ್ರಿಂದ ಟಾಪ್ ಇದ್ದಿದ್ರಿಂದ ಏನಾಗ್ತಾ ಇಲ್ಲಿಗೆ ಭೀಮ ಇದ್ದಲ್ಲಿ ವಾಯುವೇಗ ಆಶುದೇವ ಫಾಸ್ಟೆಸ್ಟ್ ಆದ್ರಿಂದ ಅವ್ರು ಬಂದ್ರು ಸೋತರು ಅಂತಾನೆ ಅರ್ಥ. ಬರ್ತಾರೆ ಒಂದು 10 ಬಾಲ್ ಆಲ್ ಔಟ್ ಇದ್ದಾಗ ಲೆಕ್ಕ. ಒಂದು ಗಂಟೆ ಒಬ್ಬೊಬ್ಬರಿಗೆ ಒಬ್ಬರವ್ರು ಎಷ್ಟಾಗತ್ತರಿಗೆ 10 2 ಓವರ್ ಕೂಡ ಬೇಡ, ಒಬ್ಬರ ಕತೆ ಮುಗಿದೋಗ್ಬಿಡ. ಆ ತರ ಆಗುತ್ತೆ. ಇಲ್ಲವ್ರು ಏನಾಗೋದಿಲ್ಲ, ಅದ ಒಂದು ಸಲ ಮಾಡೋ ಹೇಗಾಗೋದಿಲ್ಲ. ಅಯಂ ಸ ಭೀಮ ಫಲ್ಗುಣಾ ಹರೇರಥಂ ಸಮಾಸ್ಥಿತಾ ವಿಚಾರಯನ್ ಹರೇಸುತಾಃ ದಿನಸ್ಯ ಪಾದ ಮಾತ್ರತಃ. ಹರೇಸುತಾಃ ಪ್ರದ್ಯುಮ್ನಾದಿಗಳು ಭೀಮಸೇನಾದಿ ಇವರೆಲ್ಲರೂ ಕೂಡ ಹೊರಟಿದ್ರಿಂದ ಹೊರಟ್ರು. ಇನ್ನೊಂದು ಪ್ರಾಬ್ಲಮ್ ಇದೆ ಅಲ್ಲಿ. ಅಂತ ಕುದುರೆ ಸಿಗಬೇಕು. ಇವರು ಕುದುರೆ ಕೂಡ ಕೂತ್ಕೊಂಡು ಹೋಗ್ಬಾರ್ದು, ಹಿಂದೆ ಫಾಲೋ ಮಾಡ್ಬೇಕಂದ್ರ ಅದಕ್ಕಂತ ರಥ ಬೇಕು. ಕೃಷ್ಣ ರಥನು ಕೊಟ್ಟ ಅಂತ ರಥನ. ಅಂದ್ರೆ ಫಾಸ್ಟೆಸ್ಟ್ ಹಾರ್ಸ್, ಫಾಸ್ಟೆಸ್ಟ್ ವೆಹಿಕಲ್ಗಳು, ಫಾಸ್ಟೆಸ್ಟ್ ವಿಕ್ಟರಿ, ಇದೆಲ್ಲ ಇರಬೇಕು. ಈ ದಿನಾಶ್ವಮೇಧ ಏನ್ ತೋರಿಸ್ತಾ ಇದೆ ಕೃಷ್ಣ ಯಾತಕ್ ಮಾಡಿದೆ, ಈಗ ಮಾಡ್ಬೇಕು ಅಂತ ತೋರಿಸ್ತೆ. ನಿಮ್ಗೆ ಯಾರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಲೂ ತೋರಿಸ್ತೆ. ಕೆಲವು ವಿಷಯ ಯಾಕೆ ತೋರಿಸ್ತಾರೆ ಅಂದ್ರೆ ನಿಮ್ಗೆ ಬರೋದಿಲ್ಲ ಅದನ್ನ ನಾನು ನೋಡಿ ಮಾಡ್ತೇನೆ. ಅದು ಕೆಲವು ಹೀಗೆ ಮಾಡಿ ತೋರಿಸೋದು, ಕೆಲವನ್ನ ಮಾಡಬೇಡಿ, ನೋಡಿ ಅಷ್ಟೇ, ನೋಡಿ ತಿಳ್ಕೊಳ್ಳಿ, ಮಾಡ್ಲಕ್ ಹೋಗ್ಬೇಡಿ ನೀವು, ಡೇಂಜರ್ ಅಂತ ಹೇಳ್ತಾ ತಿಳಿತಾ. ಮಾಡೋದಲ್ಲ, ನೋಡಿ ಒಬ್ಬ ನಮಗೆ ಅಂತ ಮಾಡ್ಲಕ್ ಬರೋದಿಲ್ಲ ಅಂತ ತಿಳ್ಕೊಂಡು ಸರ್ಬೋಲ ಬರೆಯೋದ ಆರ್ತಿ ಓದ್ಬೇಕೆ ಹೊರತು ಬೆರಲಿಕ್ಕೆ ಯಾರಿಗೂ ಬರೋದಿಲ್ಲ ಅಂತ ತಿಳ್ಕೊಬೇಕು. ಜಿತಾಸ್ತವಸ್ತಭೂ ಭೃತಃ ಜರಾಸುತಾದ ಯಕ್ಷಣ. ಮತ್ತೆ ಎಷ್ಟು ಸ್ವಲ್ಪ ದಿನಸ್ಯ ಪಾದ ಮಾತ್ರತ. ಹಾಗದೇನೆ ಪಾದ ಎಷ್ಟು, ಕಾಲು ಭಾಗ 12 ಎಷ್ಟು, ಕಾಲು ಎಷ್ಟು 12 ತಾಸು. ಹಗಲಂದ್ರೆ 12 ತಾಸು ಅಷ್ಟೇ. ದಿನ ಅಂದ್ರೆ 24 ಅವರ್ಸ್ ಯಜ್ಞ ಅಲ್ಲ, ಅದು 12 ಅವರ್ಸ್ ಯಜ್ಞ. ಅದರಲ್ಲಿ 3 ಅವರ್ಸ್ ಅಲ್ಲಿ ಇದಕ್ಕೆ ಎಷ್ಟು ಕವರ್ ಮಾಡ್ಬೇಕು ಅವ್ರೀಗ? ಮೊದಲು ಸಂಚಾರದ ಅವಧಿ, ಆಮೇಲೆ ಯುದ್ಧದ ಅವಧಿ, ಅವ್ರನ್ನ ಸೋಲಿಸ್ಬೇಕು, ಅವ್ರನ್ನ ಕಪ್ಪ ಕಾಡಿಗೆ ತಗೊಂಡ್ ಬರ್ಬೇಕು. ಸಾಮಾನ್ಯ ಕಾಲ ಸಾಲ ಅದೆಷ್ಟು ನಡೀತಾಗ. ದಿನಾಶ್ವಮೇಧ ಅಂತಾನೆ ಅದಕ್ಕೆ ಹೆಸರು. ಕ್ಷಣ ಅವರೆಲ್ಲ ದಿನಾಶ್ವ ಬರ್ತಿರ್ಲಿಕ್ಕೆ ಸೋತಿರ್ತಿದ್ರು, ಬರ್ದು ಒಂದೇ ಡೇಟಿಗೆ ಹೋಗ್ಬಿಡ್ತಾ ಇದ್ರು. ಹಾಗೆ ಮುಂದಕ್ಕೆ ಹೋಗ್ತಾ ಹೊಡಿತಿದ್ರು ಅಂತ ಅರ್ಥ. ಏನು ಹೇಳ್ಬೇಕಾದ್ರೆ ಹೇಗಾಗ್ತಿತ್ತು ಅದು, ಹೋಗ್ತಾ ಹೊಡೆದಾಕೆ ಹೋಗ್ಬಿಡ್ತಿದ್ರು ಅವ್ರನ್ನ. ಅವ್ರು ಬರ್ದವ್ರು ಅವ್ರ ತಪ್ಪದು. ಬರದ ಸತ್ಯ ರೆಡಿಯಾಗಿರ್ಬೇಕು. ಅವ್ರು ನ್ಯೂಸ್ ಹೋಗ್ಬಿಡುತ್ತೆ, ಫಸ್ಟ್ ಅನೌನ್ಸ್ ಮಾಡ್ಬಿಡ್ತಾರೆ. ಮಾಡಿದ್ರೆ ಏನಾಗುತ್ತೆ, ಫೋಲ್ ಮೆಥಡ್ ಆಗುತ್ತೆ. ಅದು ಕೃಷ್ಣನ ಯಜ್ಞ ಮಾಡ್ತಾ ಇದ್ದಾನೆ, ಕುದುರೆ ಬರ್ತಾ ಇದೆ, ಸಮವತ್ರ ಹಿಡಿಬೇಕು. ಇಲ್ಲದವರು ಬಂದು ನಿಂತ್ಕೊಂಡು ಕಾಣಿಕೆ ಕೊಟ್ಟು ಹೋಗ್ಬೇಕು ಅಲ್ಲಿಗೆ. ಇಲ್ಲದ್ರೆ ಅವರು ಸೋತಾಗ ಲೆಕ್ಕ, ದಾಸರಾದಾಗ ಲೆಕ್ಕ, ಬರ್ದೇ ಬರ್ತಾರ. ಟೈಮ್ ಬೌಂಡ್ ಇದ್ದಾಗ ಬರಬೇಕು, ಸೋಲು ಒಪ್ಕೊಳ್ಳೇಬೇಕು. ಇದೆಲ್ಲ ನಡೀತು. ಗುಟ್ಟ ಮಾಡಿದ್ದಲ್ಲ ಅದು. ಇಂಥ ದಿನಾಶ್ವ ಗುಟ್ಟ ಮಾಡಿದ್ರೆ ಏನರ್ಥ, ಗುಟ್ಟ ಮಾಡಾಗಿಲ್ಲ. ಹೇಗೆ ಮಾಡ್ಬೇಕದನ್ನ ಪಬ್ಲಿಕ್ ಆಗಿ ಮಾಡಿ. ಪರೀಕ್ಷೆ ದಿವಸ ಗುಟ್ಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿನ ಅಡ್ವಾನ್ಸ್ ಅನೌನ್ಸ್ ಮಾಡಿ ಮಾಡ್ಬೇಕು. ಬರೀ ಮುಂಚೆ ಅಲ್ಲ, ಎಲ್ಲಿನ ಅಡ್ವಾನ್ಸ್ ಮಾಡ್ಬೇಕು. ಏನೋ ಇದೇ ಹೇಳಿ 24 ನಿಮಿಷ ಎಷ್ಟು ತುಂಬಾ ಸತ್ ಹೇಳಿದ್ರಿ. 24 ನಿಮಿಷ ಇದು ಅಷ್ಟು 3 ತಾಸಿನಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಬೇಕು ಮಾಡಿದ್ರು. ಮೃಕೋದರಾಧಿಭಿಸ್ತುತೈ ಹಯಶ್ಚ ದಿವ್ಯ ಆಯಯೌ ಜಿತಃ ಸದಾಹ ಸಮಸ್ತ ಭೂಭೃತಃ ಜರಾಸುತಾದಯ ಕ್ಷಣಾತ್ ಮೃಕೋದರಾಧಿಭಿಃ ತು ಹರ್ಷತೈಃ ಹಯಶ್ಚ ದಿವ್ಯ ಆಯಯೌ. ಜರಾಸಂಧಾದಿಗಳೆಲ್ಲ ಭೀಮಸೇನ ಮೊದಲಾದವರಿಂದ ಲೀಲಾಜಾಲವಾಗಿ ಕ್ಷಣವಾದ ಸೋಲಿಸಲ್ಪಟ್ಟಿದ್ದರಿಂದ ಆ ದಿವ್ಯವಾದಂತಹ ಕುದುರೆ 3 ತಾಸಿನೊಳಗೆ ವಾಪಸ್ ಬಂದೇ ಬಿಡ್ತು. ಶೆಡ್ಯೂಲ್ ಪ್ರಕಾರ ಬಂದಾಯ್ತು. ಇಲ್ಲಿ ವಿಶೇಷ ಅಂಶ ಇದೆ. ಮತ್ತೆ ಜರಾಸುತಾದಯ ಕ್ಷಣ, ಇದು ಯಾವ್ದೋ ಲಿಮಿಟೆಡ್ ಇದರಲ್ಲಿ ಹಾಕಿದ್ದಲ್ಲ, ಕೆಲವು ಬೌಂಡ್ರಿ ಕೊಡ್ತಾರೆ. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್, ಔಟ್ ಸ್ಟೇಟ್ ಫಾಲೋ ಮಾಡೋಗಿಲ್ಲ. ಅದು ಯಾರು ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಸ್ಟೇಟ್ ಮಾತ್ರ. ಅದೇ ಕಾಲೇಜ್ ಇಂಟರ್ ಕಾಲೇಜ್ ಅಷ್ಟೇ. ಅದರಲ್ಲೇ ಆದ್ರೆ ಕ್ಲಾಸಸ್ ಅಷ್ಟೇ, ಬೇರೆ ಫಾಲೋ ಮಾಡೋಗಿಲ್ಲ. ಇದು ವರ್ಲ್ಡ್ ಕ್ಲಾಸ್ ಆದ್ರಿಂದ ಎಲ್ಲಿ ಕುದುರೆ ಎಲ್ಲಿ ಹೋಗಿರ್ಬೇಕಲ್ಲಿ ಈಗ ವಿಶ್ವ ಪರ್ಯಟನೆ ಮಾಡಬೇಕು. ಸಾಮಾನ್ಯವಾದ ಕೆಲಸ ಅಲ್ಲ ಇದು. ಯಾವ ಕ್ವಾಲಿಟಿ, ಯಾವ ಇದು ಎಲ್ಲ ಕ್ವಾಂಟಿಟಿ ಯಾವ್ದಷ್ಟೇ ನಂಬರ್ 1 ಆಯ್ತು. ಇವತ್ತು ನಂಬೇಕಂತ ಪ್ರಶ್ನೆ ಬರುತ್ತೆ. ಇವತ್ತು ನಂಬೋದು ಭಾರಿ ಸುಲಭ. ಅದಕ್ಕೆ
ಒಂದು ಗಂಟೆಯಲ್ಲಿ ಎಂಟೈರ್ ಭೂಮಿ 1 hour ಅಲ್ಲಿ ಏನ್ ಮಾಡುತ್ತದ? ಎಂಟೈರ್ ಭೂಮಿನ 1 hour ಅಲ್ಲಿ 3 hours ಇದೆ ಇಲ್ಲಿ. ಅದರಿಂದ ಇದು ಎಲ್ಲಾ ಲೋಕನು ಗೆದ್ದು ಬಂದ ಕುದುರೆ. ಅದಕ್ಕೆ ಸೈನ್ಸ್ ಅಡ್ವಾನ್ಸ್ ಆಗಿದ್ರೆ ಎಷ್ಟು ಅನುಕೂಲ ಆಗಿದೆ ಅಂದ್ರೆ ಸಾಧ್ಯ ಇದೆ. 1 ಗಂಟೆಯಲ್ಲಿ ಇಡೀ ಭೂಮಿನ ಏನ್ ಮಾಡುತ್ತದ? ಸುತ್ತಾಕತ್ತೆ. ಇನ್ನೂ ಫಾಸ್ಟ್ ಮಾಡ್ಬೋದು ಬೇಕಾದ್ರೆ. ಅಂತ ಮನುಷ್ಯ ತೀರ್ಮಾನ ತಾನೇ ಹೋಗಕ್ ಬರಲ್ಲ, ಯಂತ್ರಗಳಾಗಿ ತಗೊಳಕ್ ಬರುತ್ತೆ. ಮನುಷ್ಯ ಎಷ್ಟು ಮಾಡ್ಬೇಕಾದ್ರೆ ಮನುಷ್ಯ ನಿರ್ಮಿತವಾದಂತ ಇವೆಲ್ಲ ಕೂಡ ಹೋಗ್ಬೇಕಾದ್ರೆ ದೇವರ ನಿರ್ಮಿತ ಹೇಗಿರ್ಬೇಕಾಗ ಇದು ಡಿವೈನ್ ಕ್ವಾಲಿಟಿ ಬೇರೆ ಜೊತೆಗೆ. ಆ ದೃಷ್ಟಿಯಲ್ಲಿ ಅದು ಅತ್ಯಂತ ಶಕ್ಯವಾಯಿತು. ಹೌದೌದು, ಅದು ರೆಡಿ ಇಟ್ಕೊಂಡಿರ್ಬೇಕು ಅವರು. ಹೌದೌದು, ಇಮ್ಮೇಲೆ ಕ್ಲಿಯರ್ ಇದು ಮೆಷಿನ್ ಹೋಗ್ತಾರೆ, ಟಕ 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 ಹೋಗುತ್ತೆ. ಅಲ್ಲಿ ಪ್ರಿಂಟ್ ಆಗ್ಬೇಕಾದ್ರೆ ಇದಿರುತ್ತೆ, ಒಂದು ಮ್ಯಾನ್ಯುಯಲ್ ಪ್ರಿಂಟ್ ಮಾಡೋ ಕತ್ತಿಗೆ ಇಡೋದು ತೆಗೆದು ಮಾಡೋದು, ಅದು ಆಟೋಮೆಟಿಕ್ ಅದೇ ಟಕ 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 ಹಿಡ್ಕೊಂಡು ಹೋಗ್ತಾ ಇರುತ್ತೆ. ಅಂತ ವ್ಯವಸ್ಥೆ ಅದು ಟೆಕ್ನಾಲಜಿ ಹೇಗಿತ್ತು ಅದೆಲ್ಲ ಗೊತ್ತಾಗುತ್ತೆ. ಅಷ್ಟು ಫಾಸ್ಟ್ ಪ್ಯಾಕಿಂಗು, ಫಾಸ್ಟ್ ಟ್ರಾನ್ಸ್ಪೋರ್ಟ್ ಆಗಬೇಕು, ಎಲ್ಲ ಫಾಸ್ಟ್. ಇದೆಲ್ಲ ನೋಡಿದಾಗ ಇವತ್ತು ಮಾಡಕ್ ಬರೋಲ್ಲ ಯಾರೋ ಇದನ್ನ. ಇವತ್ತು ಬೆಳೆದು ಹೋಗುತ್ತೆ ಅಂತ ಮಾತ್ರಕ್ಕೆ ಇದೆ, ಹೇಗೆ ಪ್ರಶ್ನೆ ಬರೋದಿಲ್ಲ. ಭಾರಿ ಪ್ರೋಸೆಸ್ ಇದೆ. ಅದೆಲ್ಲ ಕೃಷ್ಣ ಮಾಡಿ ತೋರಿಸಿದ. ಅಯಸ್ಸ ಕೃಷ್ಣ ನಿರ್ಮಿತ ದಿನೇನ 1,00,000 ಯೋಜನಂ. ಒಂದ್ ದಿವ್ಸಕ್ಕೆ ಎಷ್ಟು ದೂರ ಹೋಗ್ತಾ ಇತ್ತದು? 1,00,000 ಯೋಜನ ಅಂದ್ರೆ 10 ಲಕ್ಷ ಕಿಲೋಮೀಟರ್ ಹೋಗ್ಬೇಕು ದಿವಸಕ್ಕೆ, 10 ಲಕ್ಷ ಕಿಲೋಮೀಟರ್. ಅಂತದ್ದು ಆ ದೃಷ್ಟಿಯಿಂದ ಇದು ಎಲ್ಲ ಸುಲಭವಾಗಿ ನಡೀತು, ಯಾವ ಕಷ್ಟ ಇಲ್ಲ. ಕ್ಷಮೋ ಹಿ ಹಂತು ಗಂತು ಮಂಜಸ. ಕೃಷ್ಣ ಮಾಡಿದ ಕುದುರೆ ಹಾಗಿತ್ತು, ಆದ್ರಿಂದ ರಥ ವ್ಯವಸ್ಥೆ ಪೂರ್ತಿ ಹಾಗೆ. ದಿನಾಶ್ವಮೇ ಇವತ್ತು 20-30 ರೂಮಲ್ಲಿ ಎಷ್ಟು ಜನಕ್ಕೆ ಪಡಿಸ್ತೀರಿ? ಲಕ್ಷಾಂತರ ಬಂದ್ರೆ ಎಷ್ಟು ಬ್ಯಾಚ್ ಮಾಡ್ಬೇಕಾಗತ್ತೆ? ದೊಡ್ಡ ಗ್ರೌಂಡ್ ಏನಾಗತ್ತಾಗ ಒಂದ್ ಸತಿಗೆ ಆಗೋಗ್ಬಿಡುತ್ತೆ. ಲಕ್ಷಾಂತರ ಜನ ಹಾಕಿದ್ರು ಗ್ರೌಂಡ್, ಅದು ಭಾಳ ಇಂಟರ್ನಲ್ ಮಾಡೋಕ್ಕಾಗಲ್ಲ. ಅದನ್ನ ಔಟ್ ಸೈಡೇ ಮಾಡ್ಬೇಕಾಗ್ತದೆ. ಆ ರೋಡ್ಸ್ ಎಲ್ಲಿ ಸಿಕ್ಕರಲ್ಲಿ ಹಾಕ್ಬೇಕು, ಸಾಧ್ಯ. ಮನೆ ದೊಡ್ಡ ಹಾಲ್ ಇದ್ದಾಗ ಸರಿ, 20-30 ಹಾಲ್ನೊಳಗೆ ಎಷ್ಟು ಜನ ಮಾಡ್ಸಕ್ಕಾಗತ್ತೆ? ಈಗ ಇದೆಂಥದ್ದು ಇದು ಕೃಷ್ಣ ಮಾಡಿದ್ದೆಲ್ಲ ಭಾರಿ ಸೂಪರ್. ಆದ್ದರಿಂದ ಯಾವ ಸಮಸ್ಯೆನೂ ಇರಲಿ, ಕೃಷ್ಣ ತೋರಿಸ್ತಾ ಇರ್ತಾನೆ. ಇದು ಕೂಡ ಬಹುಚಿತ್ರ ಜಗತ್ ಬಹುದಾಕರಣ ಅಂತಿದ್ದಾಗೆ ವಿಶೇಷವಾದ ಮಹಿಮೆ ಇದೆ ದೇವರು. ಪರಾಶರಾತ್ಮಜೋ ಹರಿಂಚ ತದೀಕ್ಷಯತೆ ತದಾ ಸಸಾದ ಹಿ ದ್ವಿಜ ತೃಣಾವಹೋರು ರಾಮಚ. ಅಲ್ಲಿ ಮುಖ್ಯ ಕೂತಿದ್ದಾರೆ, ಮಂತ್ರ ಹೇಳ್ಬೇಕಲ್ಲ, ಪುರೋಹಿತ ಹಳೆವಾರ ಏನಾಗ್ಬೇಕು, ಅವ್ರ ಗತಿ ಏನಾಗ್ಬೇಕು? ಫಾಸ್ಟ್ ಮಂತ್ರ ಹೇಳ್ಬೇಕಲ್ಲ. ಪುಸ್ತಕ ಕೂತ್ಬಿಟ್ರೆ ಪಂಚಿತ ಹೋಗ್ತಾರೆ. ಯಾರು ಬಂದು ಸಾಕ್ಷಾತ್ ವೇದವ್ಯಾಸದೇವರೇ ಬಂದಿದ್ರು ತಾನೇ. ಪರಶುರಾಮ ದೇವರಿದ್ದಾರೆ, ಸೇರಿದ್ರಿದ್ದಾರೆ, ಎಲ್ಲ ಫಾಸ್ಟ್ ತಮ್ದೇನೆ. ಕೆಲವರು ಸ್ಲೋ ಬರ್ತೇವೆ, ಪಳೆಯನ ಬರ್ಕೊತೀನಿ ಅಂತ ತಕಟ ಬರೀ ನಿಧಾನ ಬರೀತಾ ಕೂತ್ಕೊಂಡಾಗ ತಕ್ಷಣ ಶಾರ್ಟಲ್ಲಿ ಬರೋ ಅರ್ಜೆಂಟ್ ಹೋಗ್ಬೇಕಾಗಿದೆ, ನಿಧಾನ ಹೊಡೆದ್ಕೊತ ಹೋಯ್ತಾರೆ, ಟಕ್ ಅಂತ ಬರೆದು ಹಾಕ್ಬೇಕು. ಅದಕ್ಕೆ ತಾನೇ ಬಂದಿದ್ದಾನೆ ಪರಮಾತ್ಮನಿಗೆ. ಪರಾಶರಾತ್ಮಜೋ ಹರಿಹಿ ಹರಿಂ ಯದಾತು ಅದೀಕ್ಷಯತೆ. ಅದೀಕ್ಷಯತ್ತಂದ್ರೇನು? ದೀಕ್ಷೆ ಮಾಡಿಸಿ ಎಲ್ಲ ಕೆಲಸ ಮಾಡಿಸಿದ್ದೆಲ್ಲ ಯಾರು? ವೇದವ್ಯಾಸ ರೂಪದ ಶ್ರೀಹರಿ ಮಾಡಿದ್ದು, ಕೃಷ್ಣ ರೂಪದಿಂದ ಮಾಡಿಸಿದ್ದು. ತಾನೇ ಕರಿಷ್ಯ ತಾನೇ ಕಾರೇಶ, ಎರಡೂ ತಾನೇ ಮಾಡಿ. ತದಾ ಸಸಾದ ಹಿ ದ್ವಿಜ. ಇದಿಷ್ಟು ಯಜ್ಞದ ವರ್ಣನೆ, ಇದಿಷ್ಟು ಕೂಡ 4 ಶ್ಲೋಕದಲ್ಲಿ ಭಾಗವತಲ್ಲಿ ಒಂದು ಅಧ್ಯಾಯ ಪೂರ್ತಿ ಹೇಳ್ತಾರೆ, ಚಿಕ್ಕದಾಗಿ ಹೇಳ್ತಾರೆ. ಎಲ್ಲ ಸಂಬರಿ ಕೊಟ್ಬಿಡ್ರಿ. ಪರಾಶರಾತ್ಮಜೋ ಹರಿಂ ಯದಾ ತ್ವದೀಕ್ಷಯತೆ ತದಾ ಸಸಾದ ಹಿ ದ್ವಿಜ ತೃಣಾವಹೋರು ರಾವಚ. ಆಗೊಂದು ಪ್ರಸಂಗ ನಡೀತು. ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬಂದ. ತೃಣಾವಹ ಒಂದು ಹುಳ್ಕಡ್ಡಿ ಕೈಯಲ್ಲಿ ಹಿಡ್ಕೊಂಡಿದ್ದ. ಹಿಡ್ಕೊಂಡ್ಬಿಟ್ಟು ದೂರ ಅಳ್ತಾ ಬಂದ, ದೂರ ಕೂಗ್ತಾ ಅಳ್ತಾ ಕಿರಿಸ್ತಾ ಬಂದ. ಅದೊಂದು ತೃಣ ಹಿಡ್ಕೊಂಡು ಯಾತಕ್ಕೆ ಬಂದ ಅಂತ ಕೇಳಿದ್ರೆ, ಅದು ರಿಕ್ವೆಸ್ಟ್ ಇದೆ, ಸ್ಟಾಪ್ ಬಸ್ಸಿ ಅಂದ್ರೆ ನಿಲ್ಬೇಕು ಅಂತ ಅರ್ಥ. 1000 ನಿಂತಿರ್ತಾರೆ, ಬಸ್ ಹೋಗ್ಬಿಡುತ್ತೆ, ಯಾರು ಬೇಕಿಲ್ಲ. ಒಬ್ರು ಕೈ ಇಡ್ತಾವ, ಬಸ್ ನಿಲ್ಲತ್ತ. ಜನ ಇದ್ದಾರೆ ಮಾತ್ರ ನಿಲ್ಸ್ಬೇಕಾಗಿಲ್ಲ ಅವ್ರು, ಯಾರು 10 ಇರ್ಬೇಕು ಅದ್ರೊಳಗೆ. ಅದಕ್ಕೆ ಇಲ್ಲಿ ಹೇಳ್ಕೊಂಡ, ಸಮಸ್ಯೆ ಇದೆ, ಡೌಟ್ ಅಂತ ಕೈ ಎತ್ತಾರಲ್ಲ, ಆ ರೀತಿಯಲ್ಲಿ ಹಿಡ್ಕೊಂಡು ಬಂದವು. ಸಮಸ್ಯೆ ಇದೆ ನನಗೆ ಎಂತ ಅರ್ಥ ಅದಕ್ಕೆ. ವ್ರಜಂತಿ ಜನ್ಮನೋ ಮೇ ಸದಾ ಸುತಾತ ದೃಶ್ಯತಾಂ ಇತೀರಿತೋರ್ಜುನೋ ಬ್ರವೀದಹಂ ಹಿ ಪಾಮಿತೆ ಸುತಾನ್. ವ್ರಜಂತಿ ಜನ್ಮನಃ ಅನು ಮೇ ಸದಾ ಸುತಾಃ ಅದೃಶ್ಯತಾಂ ಇತಿ ಈರಿತೆ ಅರ್ಜುನಃ ಅಬ್ರವೀತ್ ಅಹಂ ಹಿ ಪಾಮಿತೆ ಸುತಾನ್. ಎಲ್ಲಿ ಗಡಿಯಾರ ಬಂದೇ ಇಲ್ಲ, ಅದು ಏನಾಯ್ತು? ಗಡಿಯಾರ ಕೆಟ್ಟೋಗ್ಬಿಟ್ಟಿದೆ, ಬೇರೆ ತರ ಆಯ್ತು. ಏನ ತರ್ತಾರಂತ. ಹ, ಈಗ ನನ್ನ ವಾಚು ತಂದಿಲ್ಲ, ಒಂದು ಕಾಣ ಗಿಡಿ ಅಂತ ಇಲ್ದ್ರೆ 10:30 11 ಆದ್ರೆ ಕಷ್ಟ. ಹಾ ರೈಟ್. ಹಾ ಸಾಕು ಸಾಕು ಸಾಕು, ಎಷ್ಟೊಂದಾಗಿದೆ.
ಅಯಸ್ಸಕಷ್ಟ ನಿರ್ಮಿತ ಅದು ಬಂದ. ವ್ರಜಂತಿ ಜನ್ಮನಃ ಅನು ಮೇ ಸದಾ ಸುತಾಃ ಅದೃಶ್ಯತಾಂ ಇತಿ ಈರಿತೆ ಅರ್ಜುನಃ ಅಬ್ರವೀತ್ ಅಹಂ ಹಿ ಪಾಮಿ ತೇ ಸುತಾನ್. ಮೇ ಸುತಾಹ, ನನ್ನ ಮಕ್ಕಳಾಗ್ತಾ ಇದ್ದಾರೆ. ಆದ್ರೆ ಜನ್ಮನಃ ಅನು, ಹುಟ್ಟತಿರ್ಲಿಕ್ಕೆ ಜನ್ಮನಃ ಅನು, ಇಮಿಡಿಯೇಟ್ಲಿ ಹುಟ್ಟತಿರ್ಲಿಕ್ಕೆ ಹೋಯ್ತು. ಏನಾಗ್ತಿದ್ರು ಅವರು? ಅದೃಶ್ಯತಾಂ ರಜಂತಿ, ಕಣ್ಣಿ ಕಾಣೋದೇ ಇಲ್ಲ. ಕೂಸು ಹುಟ್ಟೋದು ಕಾಣುತ್ತೆ, ಅಳೋದು ಕೇಳಿಸುತ್ತೆ, ಆಮೇಲೆ ಇಲ್ಲೇ ಇಲ್ಲ. ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಯಾವುದೋ ಒಯ್ದು ಬಿಡ್ತಾ, ಫಾಸ್ಟ್ ಆಗಿ ಹೋಯ್ತಾ ಇದೆ. ಎಲ್ಲ ಲಾಕ್ ಏನೇನ್ ಮಾಡಿದ್ರು ಕೂಡ ತಪ್ಪಿಸೋಳಕ್ ಆಗ್ತಾ ಇಲ್ಲ. ಕೆಲವು ಏನ್ ಮಾಡೋದು, ಕೆಲವನ್ನೆಲ್ಲ ಕೆಲವಕ್ಕೆ ಬಾಗಿಲು ಹಾಕ್ಬೋದು, ಕೆಲವಕ್ಕೆ ಕಿಟಕಿ ಹಾಕ್ಬೋದು, ಹಾಗೆಲ್ಲ ಮಾಡೋದು. ಏನ್ ಮಾಡಿದ್ರು ಕೂಡ ಏನಾಗ್ತಾ ಇಲ್ಲ, ಅಲ್ಲಿ ಇರೋದೇ ಇಲ್ಲ ಮಕ್ಕಳು. ಅದು ಸುಳ್ಳಲ್ಲ, ಭ್ರಮೆ ಅಲ್ಲ ಅದು. ಹುಟ್ಟುತ್ತಾರೆ, ನೋಡ್ತಾರೆ, ಅಳೋದು ಕೇಳಿಸುತ್ತೆ, ಆಮೇಲೆ ಅದನ್ನ ಕ್ಷಣದಲ್ಲಿ ಮಾಯ ಆಗ್ಬಿಡ್ತಾರೆ. ಏನೋ ಗೊತ್ತಾಗ್ತಾ ಇಲ್ಲ ಯಾತಕ್ಕೆ ಅಂತ ಹೇಳಿಬಿಟ್ಟು. ಇದೇ ರೀತಿ ಅದ್ರಿಂದ ನೀವು ಬಂದು ಏನ್ ಮಾಡ್ಬೇಕೀಗ? ರಕ್ಷಣೆ ಮಾಡಬೇಕು. ಬ್ರಾಹ್ಮಣರಿಗೆ ಯಾವ ಹಕ್ಕಿ ಇದೆ ಕೇಳೋದು? ಎಲ್ಲರಿಗೂ ಹಕ್ಕಿ ಇದೆ. ರಾಜನ ಕೇಳೋ ಹಕ್ಕಿ ಯಾರಿಗಿದೆ? ಪ್ರವಾಹದ ವ್ಯವಸ್ಥೆ ಯಾರನ್ನ ಕೇಳ್ತಾರೆ? ಅವರು ಸರ್ಕಾರನ ಕೇಳ್ತಾರೆ. ಪಕ್ಕದ ಮಾಡೋ ಕೆಲಸಗಳಲ್ಲ. ಯಾರು ಮಾಡ್ಬೇಕಾದ್ರೆ ಸರ್ಕಾರನೇ ಮಾಡ್ಬೇಕು. ಇದೇ ರೀತಿ ಕೃಷ್ಣ ಅಲ್ಲಿದ್ದಾನೆ ಈಗ, ಅದಕ್ಕೋಸ್ಕರ ಯಾರು ಮಾಡ್ತೀರಿ ಅಂತ ಕೇಳಿ ಬಂದ ತಕ್ಷಣ ಅರ್ಜುನ ಬಂದ. ಇದೇ ರೀತಿ ಅರ್ಜುನ ಅಬ್ರವೀತ್ ಅಹಂ ಹಿ ಪಾಮಿ ತೇ ಸುತಾನ್. ಏನ ಕಾಪಾಡ್ತೀನಿ ನಡಿ ಅಂತ ಕರೆದ. ಪಾಮಿ ಅಂದ್ರೇನೋ ಪಾಲಯಾಮಿ, ನಾನು ಕಾಪಾಡ್ತೇನೆ ಅಂತ ಹೇಳಿ ಅಬ್ರವೀತ್ ಹೇಳಿದ. ತೇ ಸುತಾನ್, ನಿನ್ನ ಮಕ್ಕಳನ್ನ ನಾನು ಕಾಪಾಡ್ತೇನೆ ನಡಿ ಅಂತ ಕರೆದ. ಆ ಬ್ರಾಹ್ಮಣ ಸುಮ್ಮನಾಗ್ಲಿಲ್ಲ, ಹೇಳಿದ ಏನಯ್ಯ ಮಾತಾಡ್ತೀಯ? ಸಕೃಷ್ಟ ರಾಮ ಕಾಷ್ಟಿಭಿ ಸುತಾನಮೇತ್ರ ಪಾಲಿತಾಹ ಪತೇತ್ರ ಶಕ್ತಿರಿತ್ಯಮುಂ ಜಗಾದಸೋ ಅರ್ಜುನಂ ದ್ವಿಜಃ. ಸಕೃಷ್ಟ ರಾಮ ಕಾಷ್ಣಿಭಿ ಸುತಾಹ ನಾಮೇ ಅತ್ರ ಪಾಲಿತಾಹ. ಇದು ಕೃಷ್ಣನ ಊರು. ಕೃಷ್ಣ, ಬಲರಾಮ, ಆತನ ಮಕ್ಕಳು ಎಲ್ಲ ಇದ್ದಾರೆ. ಅನೇಕ ಮಕ್ಕಳಾಗಿದ್ದಾರೆ ಈಗಾಗಲೇ ಅಂತ ಹೇಳಿದ್ರೆ ಇದು ಒಂದೇ ದಿವಸ ಪ್ರಾಬ್ಲಮ್ ಅಲ್ಲ, ಅನೇಕ ವರ್ಷಗಳಿಂದ ನಡೀತಿರೋ ಸಮಸ್ಯೆ ಇದು. ಅವ್ರ ಊರು ಇದು. ಆದ್ರೆ ಏನಾಗಿಲ್ಲ, ಇದು ನನಗೆ ರಕ್ಷಣೆ ಸಿಕ್ಕಿಲ್ಲ ಅಂದಮೇಲೆ ನಿನ್ ಕೈಲಾಗತ್ತಾ ಅಂತ ಕೇಳಿದ. ಪತೇತ್ರ ಶಕ್ತಿ, ನಿನಗೆಲ್ಲಿ ಶಕ್ತಿ ಇದೆ? ನನ್ನ ಮಕ್ಕಳು ಈ ರೀತಿ ಮಾಯ ಆಗ್ತಿರೋದು, ಕೃಷ್ಣಾದಿಗಳು ಕಾಪಾಡದೇ ಇರೋದು, ಈತ ಅಪ್ಲೈ ಮಾಡಿ ಅವೆಲ್ಲ ಮಾಡಿಲ್ಲ. ಈ ಬ್ರಾಹ್ಮಣ ಮಾಡಿದ್ರೆ ಎಂದೂ ಆಗೋಗ್ತಿತ್ತು ಕೆಲಸ. ಹೇಳಿಬಿಟ್ಟು ಅಷ್ಟೇನೆ, ಇಲ್ಲದೆ ಅವರು ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಆದ್ದರಿಂದ ನಿನಗೆಲ್ಲೇ ಬರೋ ಶಕ್ತಿ ಇದು ಆಗೋದಿಲ್ಲ ಅಂತ ಹೇಳಿದ ಅಂತ. ಅಮುಂ ಜಗಾದಸೋ ಅರ್ಜುನಂ ದ್ವಿಜ, ಅರ್ಜುನಂ ದ್ವಿಜ. ಈ ರೀತಿ ಬ್ರಾಹ್ಮಣ ಸಹ ದ್ವಿಜ, ಆ ಬ್ರಾಹ್ಮಣ ಅರ್ಜುನನ ಕುರಿತು ಮಾತು ಹೇಳಿದ. ಕೃಷ್ಣಾದಿಗಳೇ ಕಾಪಾಡಿಲ್ಲ, ನೀನ್ಯಾವ ಲೆಕ್ಕ, ನಿನಗಾಗತ್ತಾ ಅಂತ ಕೇಳಿದ. ಏನ ಅದ್ರ ಅರ್ಥ ಏನಂದ್ರೆ ಬ್ರಾಹ್ಮಣ ನಾವೇ ಹೇಳಿಲ್ಲ, ಕೃಷ್ಣ ಉಡುಪಿ ಕೃಷ್ಣನೇ ಕೈ ಬಿಟ್ಬಿಟ್ಟ, ವೆಂಕಟರಮಣ ಕೈ ಬಿಟ್ಬಿಟ್ಟ ಅಂತ ಹೇಳಿ. ಅರ್ಥ ಏನೋ ಸರಿಯಾಗಿ ಕೇಳಿಲ್ಲ, ಮಾಡಿಲ್ಲ. ಗೊತ್ತಾಯ್ತಾ? ಇವ್ರು ಸರಿಯಾಗಿ ಕೇಳಿಲ್ಲ ಅಂತ ಅರ್ಥ. ಅದಕ್ಕೆ ದೇವರ ಒಂದು ಗುಲಾಮನ ದೇವರನ್ನು ಮಾಡ್ಲಿಕ್ಕೆ ಏನ್ ಮಾಡ್ಬೇಕಿತ್ತ? ಹೇಳ್ಕೋಬೇಕಂತ ಗಮನಕ್ಕೆ ತರಬೇಕು. ಅವ್ರು ಆಫೀಸರ್ ಪ್ರೊಸೀಜರ್ ಇದೆ. ಅದು ಯಾವ್ದೋ ಡಿಪಾರ್ಟ್ಮೆಂಟ್ ಯಾವ್ದೋ ಸಮಸ್ಯೆ ಇರಬಹುದು, ಹಾಗೆ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಬಿಡಾಗಿಲ್ಲ. ಎಷ್ಟೋ ದಿವಸ ಹೇಳಿದ, ಏನೇ ಪಾಠನೆ ಮಾಡಿದ್ರೆ ಪ್ರಾಬ್ಲಮ್ ಇತ್ತು ಸರ್ ಅಂತ. ಯಾರು ನಾಚೆ ಆಗಿದ್ದ ಪ್ರಾಬ್ಲಮ್ ಆಗಿದ್ದ ಯಾರಿಗೆ? ಅದರಿಂದ ಹುಡುಗರಿಗೆ ಯಾವಾಗ ಹೇಳ್ಬೇಕಂದ್ರೆ ಫಸ್ಟೇ ಹೇಳ್ಬಿಟ್ಟು ಏನ್ ಮಾಡ್ಬೇಕಾದ್ರ ಸರಿ ಮಾಡಿಸ್ಬೇಕಂತ. ಇವ್ನು ಹೇಳಿ ಹೋದ್ರೆ ಇವ್ನು ತಪ್ಪದು. ಇವ್ರು ಇರೋದು ಯಾವ್ದು ರಿಪೋರ್ಟ್ ಮಾಡ್ಬೇಕಾದ್ರೆ ಈ ಪ್ರಾಬ್ಲಮ್ ಇದೆ ನಮಗೆ ರಿಪೋರ್ಟ್ ಮಾಡದೆ ಹೋದ್ರೆ ಅವ್ರು ಮಾಡ್ಬೇಕು ಅಂತ ಏನೂ ಇಲ್ಲ. ಇವತ್ತು ಕೋರ್ಟ್ ಕಚೇರಿ ಹಾಗೆ ಅನ್ಯಾಯ ಆಗಿದೆ, ಅವನಿಗೆ ಅನ್ಯಾಯ ಆಗಿದೆ ಅಂತ ಕೇಳದೆ ಹೋದ್ರೆ ಏನ್ ಮಾಡೋದಿಲ್ಲ, ಕೊಡ್ಬೇಕು ಅಂತ ಏನೂ ಇಲ್ಲ, ನಿಯಮ ಇಲ್ಲ. ಅದಕ್ಕೆ ಹೆಸರು ಬಂದಿಲ್ಲ. ಇವನೇನ್ ಮಾಡಿದ, ಅವ್ರ ಮೇಲೆ ಹಾಕಿಬಿಟ್ಟ. ಅರ್ಜುನ ಏನ್ ಮಾಡಿದಾಗ ತದಾ ಜಗಾದ ಫಲ್ಗುನಃ ಅಸುರೈಹಿ ವಿದೂಷಿತಾತ್ಮನ ನ ವಿಪ್ರ ತಾದೃಶೋ ಅಸ್ಮ್ಯಹಂ ಯಥೈವ ಕೇಶವಾದಯಃ. ತದಾ ಜಗಾದ ಫಲ್ಗುನಃ, ಅರ್ಜುನ ಆಗ ಮಾತಾಡ. ಅರ್ಜುನ ಇಂತ ಮಾತು ಒಳ್ಳೆ ಮಾತಾಡ್ತಾ ಇಲ್ಲ. ಏನಾಗಿದೆ ಆತನಿಗೆ? ಅಸುರೈಹಿ ವಿದೂಷಿತಾತ್ಮನ, ಆತ್ಮ ಅಂದ್ರೆ ಮನಸ್ಸಿಲ್ಲಿ, ಮನಸ್ಸಿನ ಅಸರಾವೇಶ ಆಗಿದ್ದರಿಂದ ನ ವಿಪ್ರ ತಾದೃಶೋ ಅಸ್ಮ್ಯಹಂ ಯಥಾ ಏವ ಕೇಶವಾದಯ. ನಾ ವಿಪ್ರ, ನಾನು ಏನ್ ತಿಳ್ಕೊಬಿಟ್ಟಿದೆಯಾ? ಕೃಷ್ಣಾರ್ಜುನ ತಿಳ್ಕೊಬಿಟ್ಟಿಯ, ನನ್ನ ಅವ್ರ ಮೇಲಿದ್ದೇನೆ, ಅವ್ರ ಮೇಲಿದ್ದೇನೆ ಅಂತ ಹೇಳಿ. ಗೊತ್ತಾಯ್ತಾ? ಅಹಂಕಾರ ಬಂದ್ರೆ ಹಾಗೆ ಬರುತ್ತೆ. ಬದಕ್ಕೆ ಸಾಕ್ಷಿ ಆ ಕೃಷ್ಣಗೆ ಹೋಲಿಸಕ್ ಹೋಗ್ಬೇಡ, ನನ್ನ ಭಾರಿ ಬೇರೆ ಇದ್ದೇನೆ, ಕೃಷ್ಣ ಕೈಲಿ ಆಗಲಿ ನನ್ನ ಕೈಲಿ ಆಗಲಿ ತಿಳ್ಕೊಬಿಟ್ಟಿದ್ಯಾ? ಅವರೆಲ್ಲ ಯಾವ ಮೂಲೆ ಯಾಕೆ ನನ್ನ ಮುಂದೆ ರೀತಿ ಮಾತಾಡ್ಬಿಟ್ಟ. ಆ ಸಮಯದ ಅಸರಾವೇಶದ ಫಲನೇ ಇದು. ಹಸರರು ಹೊರಗಿನಿಂದ ಹಾಳು ಮಾಡೋ ಹಾಗೆ ಒಳಗೆ ಎಂಟರಾಗ್ತಾರೆ. ಇವತ್ತು ಇದು ಈ ಶಕ್ತಿ ಇರೋದು ದೈತ್ಯ ಶಕ್ತಿಗಳಿದೆ, ಅದೆಲ್ಲ ಅದಕ್ಕೆ ಹುಷಾರಾಗಿರ್ಬೇಕು. ನಾವು ಎಷ್ಟೇ ಹೊರಗಡೆ ಶತ್ರುಗಳಿಲ್ಲ ಅಂತ ತಿಳ್ಕೊಂಡ್ರು ಭೂತೋಚ್ಚಾಟನೆ ಅಂತ ಮಾಡ್ತೇವೆ. ಯಾರು ಭೂತಗಳಲ್ಲಿ ಏನು ವಿಚಾರಣೆ ಮಾಡೋದು ಖಾಲಿ ಇದೆ ಅಂತ ಕೇಳಿದ್ರೆ ಇವು ಬರುತ್ತೆ ಒಳಗಡೆಯಿಂದ, ಅದು ಹೋಗ್ಬೇಕಾದ ಮೈಂಡ್ ಡಿಸ್ಟರ್ಬ್ ಮಾಡೋದು.
ಗೊತ್ತಾ? ಇದಾದ್ಮೇಲೆ ಹೊರಗಿಂದ ಏನು ಸಮಸ್ಯೆ ಬರೋದಿಲ್ಲ. ಪೂಜೆ ಕೂತಾಗ ಇದಕ್ಕೆಲ್ಲ ಭೂತೋಚ್ಚಾಟನ ಹೇಳಿದ್ದಾರೆ ಮೊದಲು. ಗಲಾಟೆ ಆಗದಂತೆ ವ್ಯವಸ್ಥೆ ಮಾಡ್ಕೋಬೇಕು. ಭೂತಗಳು ಕಣ್ಣಿಗೆ ಕಾಣದೇ ಇರತಕ್ಕಂಥ ಆಸುರಿ ಶಕ್ತಿ, ಈವಿಲ್ ಫೋರ್ಸಸ್ ಕಂಟ್ರೋಲ್ ಆಗ್ಬೇಕು ಅಂತ ಹೇಳಿ ಭೂತೋಚ್ಚಾಟನ ಮಾಡಿನೇ ಮಾಡ್ಬೇಕು. ಹೇಳ್ತಾನೆ ಈಗ, ನವಿಪ್ರ ತಾದೃಶೇ ಬ್ರಾಹ್ಮಣ ಅಹಂ ಅಹಂ ನಾನು ನಾ ತಾದೃಶ ಅಸ್ಮಿ, ನಾನು ಅವರಂಥವರಲ್ಲ. ಅವರಂಥವರು ಯಥೈವ ಕೇಶವಾದಯ, ಕೃಷ್ಣಾದಿಗಳಿದ್ದಾರಲ್ಲ ಅವ್ರ ಟೈಪ್ ಅಲ್ಲ, ನಾನು ಭಾರಿ ಡಿಫ್ರೆಂಟ್ ಟೈಪ್ ನಾನು. ಆದ್ದರಿಂದ ಏನ್ ಮಾಡ್ತೇನೆ, ಕಾಪಾಡ್ಬಿಡ್ತೇನೆ ಅಂತ ಹೇಳ್ಬಿಟ್ಟು. ಇದ್ ಮಾತು ಎಂದೂ ಭೀಮಸೇನೆ ಅಂತ ಮಾತಾಡಿಲ್ಲ, ಗೊತ್ತಾಯ್ತಾ? ಇದೆಲ್ಲ ಶುದ್ಧ ಭಾಗವತ ಧರ್ಮ ಅಲ್ಲ ಇದು. ದೊಡ್ಡವರಿಗೆ ಅವಮಾನ ಮಾಡೋ ಪ್ರಸಂಗ ಎಂದು ತಂದ್ಕೊಳ್ಳೋಕೆ ಹೋಗ್ಬಾರ್ದು. ಮಯಾಜಿತಾ ಹಿ ಖಂಡವೇ ಸುರಾಸ್ತಥಾಸುರಾನಹಂ ನಿವಾತ ವರ್ತ್ಮ ಕಾಮಕಾನ್ ವಿಜೇಷ್ಯ ಉತ್ತರತ್ರಹಿ. ಮಯಾಜಿತಾ ಹಿ ಖಂಡವೇ ಸುರಾಸ್ತಥಾ ಅಸುರಾನಹಂ ನಿವಾತವರ್ಮ ನಾಮಕಾನ್ ವಿಜೇಷ್ಯ ಉತ್ತರತ್ರ ಹಿ. ತನ್ನ ಪರಾಕ್ರಮ ಹೇಳ್ಕೊತಾನೆ. ಮಯಾಜಿತಾ ಹಿ ಖಂಡವೇ, ಕಾಂಡವನ ದಹನದ ಕಾಲಕ್ಕೆ ಸುರಾಹ, ಸ್ವರನಲ್ಲಿ ಗೆದ್ದಿದ್ದೇನೆ ಗೊತ್ತಾ ನಾನು. ಅಸುರ, ಅಲ್ಲಿದ್ದ ರಾಕ್ಷಸರಿಗೆ ಗೆದ್ದು ಹಾಕ್ಬಿಟ್ಟಿದ್ದೇನೆ. ಅಹಂ, ನಾನು ಅಂಥವನ್ ನಾನು. ಮುಂದೆ ಕೂಡ ಈಗಾಗಲೇ ಮಾಡಿರೋ ದಾಖಲೆ ಇದು. ಮುಂದೆ ಏನ್ ಮಾಡ್ತೇನೆ ಗೊತ್ತಾ, ನಿವಾತ ವರ್ಮ ನಿವಾತ ಕವಚ, ನಿವಾತ ಕವಚರು ಅಂತಕ್ಕಂಥ ಹೆಸರಿನ ರಾಕ್ಷಸರನ್ನು ಕೂಡ ಮುಂದೆ ಏನ್ ಮಾಡ್ತೇನೆ ನಾನು, ಗೆಲ್ತಾ ಇದ್ದೇನೆ. ಹಿಂದೆ ಗೆದ್ದಿದ್ದೇನೆ, ಮುಂದೆ ಗೆಲ್ತಾ ಇದ್ದೇನೆ. ಇದು ನನ್ನ ಹಿಸ್ಟ್ರಿ. ಇದು ರೆಸ್ಯೂಮ್ ಕೊಡ್ತಾರೆ, ಮಾಡಿದ್ದೇನೆ. ಈಗ ನನ್ನ ಕೃಷ್ಣಾದಿಗಳು ಮಾಡಿಲ್ಲ, ಈ ಕೆಲಸ ಆಗತ್ತ. ಕೃಷ್ಣಾದಿಗಳು ಮಾಡಿ ಕಾಂಡವರೆಲ್ಲ ಮಾಡಿಸ್ಬೇಕು. ಕೃಷ್ಣ ಪಕ್ಕದಲ್ಲಿ ಯಾರಿದ್ರು, ಕೃಷ್ಣನೇ ಇದ್ದ. ಅಲ್ಲಿ ಬಿಟ್ಟುಬಿಟ್ಟ, ಈ ಸಮಯದೊಳಗೆ ಬಿಟ್ಟುಬಿಟ್ಟು ಇದೆಲ್ಲ ಹೇಳ್ತಾ ಇದ್ದ. ಇವೆಲ್ಲ ಸಮಾವೇಶ ತುಂಬ ಹೊತ್ತಿರೋದು, ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ. ಅದು ಆ ಥರ ಆಯ್ತು. ನಿವಾತ ವರ್ಮ ನಾಮಕಾನ್ ವಿಜೇಷ್ಯೇ ಉತ್ತರಾತ್ರಹಿ. ಹಿಂದೆ ಮಾಡಿದ್ದೇನೆ, ಮುಂದೆ ಹೀಗೆ ಮಾಡ್ತೇನೆ. ಊರಿಯ ಚೇತಿ ಕೇಶವಂಸ ಊಶಿವಾನ್ ವ್ರಜಾಮ್ಯಹಂ ಇತೀರಿತೋ ಅವದತ್ ಹರಿಹಿ ತವಾತ್ರ ಶಕ್ಯತೆಯನು ಕಿಂ ಉದೀರ್ಯ ಚ ಇತಿ ಕೇಶವಂ ಸಹ ಊಚಿವಾನ್ ವ್ರಜಾಮ್ಯಹಂ ಇತಿ ಈರಿತ ಅವದತ್ ಹರಿಹಿ ತವ ಅತ್ರ ಶಕ್ಯತೆಯನು ಕಿಂ ಉದೀರ್ಯ ಚ ಇತಿ. ಈ ರೀತಿಯಾಗಿ ಹೇಳಿದಂತ ಅರ್ಜುನ ಕೃಷ್ಣಂ, ಕೇಶವನನ್ನು ಕುರಿತು ಹೇಳಿದ. ಕೃಷ್ಣ ಅಪ್ಪಣೆ ಕೊಡು, ನಾನು ಹೋಗ್ಬೇಕು. ಕೃಷ್ಣ ನನ್ನ ಮುಂದೆ ಏನಲ್ಲ ಅಂತೀರಿ, ಅಪ್ಪಣೆ ಕೊಡು ಅಂತ ಕೇಳಿದ. ಅಪ್ಪಣೆ ಕೊಡು, ಹೋಗಿ ಬರ್ತೀರಿ ಅಂತ ಹೇಳಿದ. ಅವಾಗ ಕೃಷ್ಣ ಕೇಳಿದ, ಇತೀರಿತೋ ಅವಧರಿಹಿ ತವಾತ್ರ ಶಕ್ಯತೆಯೇನು ಕಿಂ. ಕೃಷ್ಣಗೆ ನಿನ್ನ ಕೈಲಿ ಆಗತ್ತಾ ಇದು ಅಂತ ಬ್ರಾಹ್ಮಣ ಕೇಳಿದ್ನಲ್ಲ, ಪರಬ್ರಹ್ಮಣೆ ಕೇಳಿದ. ಈಗ ಇತೀರಿತೆ ಅವಧರಿಹಿ ತವಾತ್ರ ಶಕ್ಯತೆಯೇನು ಕಿಂ, ನಿನಗಿದಾಗ ಕೆಲಸನ ಅಂತ ಕೇಳಿದ. ಅರ್ಜುನ್ ಏನ್ ಮಾಡ್ಬೇಕು, ಆಗ್ಲಾರು ಕೂಡ ಏನ್ ಮಾಡ್ಬೇಕಾಗಿತ್ತು, ಸ್ವಲ್ಪ ಎಚ್ಚೆತ್ಕೋಬೇಕಾಗಿತ್ತು, ಆಗ್ಲಿಲ್ಲ. ಆಗ ಅರ್ಜುನ ಏನ್ ಮಾಡ್ದ, ಮಾತಾಡ್ದ. ಆಚಾರ್ಯ, ಪ್ರಶ್ನೆ ಬಂದಿದೆ. ಏನೇನು ನಿವಾಚ ಕವಚರು ಇದಾರಲ್ಲ, ನಿವಾತ ಕವಚರು, ಅವ್ರದ್ದು ಹೆಂಗೆ ಪ್ರಸಂಗ ಗೊತ್ತಾಯ್ತು ಅರ್ಜುನನಿಗೆ ಅಂತ ಹೇಳ್ತಾರೆ. ಇಲ್ಲೇ ಹೇಳ್ಬಿಡ್ತಾರೆ, ಆಚಾರ್ಯ ಹೇಳ್ತಾರೆ. ನಾರದ ಹೇಳಿರ್ತಾರೆ ಸರ್ ಬಂದಾಗ, ಇದ ಮುಂದೆಲ್ಲ ಇದೆಲ್ಲ ಮಾಡ್ತೀನಿ ಅಂತ ಹೇಳಿರ್ತಾರೆ. ಜ್ಯೋತಿಷ್ಯರು ಹೇಳ್ತಾರೆ, ತಾತ ಹೇಳಿರ್ತಾರೆ. ಜ್ಯೋತಿಷ್ಯರು ಸುಳ್ಳಾಗ್ಬೋದು, ನಾಳೆ ಸುಳ್ಳಾಗೋದಿಲ್ಲ. ನೀವು ಅದಕ್ಕಾದ್ರೂ ಭಾರಿ ದೊಡ್ಡ ರಾಕ್ಷಸರು, ಮುಂದೆ ಗೆಲ್ತಾ ಇದ್ದೀನಿ ನಾನೀಗ ಅಂತ ಅದಕ್ಕೆ ಹೇಳಿದ. ಆಕ್ಚುಲಿ ಅರ್ಜುನ ಶಕ್ತಿಯಿಂದ ಗೊತ್ತಾಗಿತ್ತಲ್ಲ ಅದು. ಭೀಮಸೇನಿಗಾದ್ರೆ ಎಲ್ಲ ಜ್ಞಾನ ಇದೆ ಅವರಿಗೆ, ಆ ಥರ ಇಲ್ಲ. ಹೇಳ್ತಾರಲ್ಲ ಅವ್ರಿಗೆ ಇದ್ದಿತ್ತಲ್ಲ, ಅದಕ್ಕೋಸ್ಕರ ಹೇಳಿ. ರಜೇತಿ ಸ ಪ್ರತಿಶ್ರವಂ, ಆಗ ಸ್ವಲ್ಪ ಆತ ಸಾಕಾಯ್ತು. ವಿಲಜ್ಜಮಾನ ವೀಕ್ಷತಂ ಜಗಾದ ಕೇಶವೋ ಹರಿಹ ವ್ರಜೇತಿ ಸ ಪ್ರತಿಶ್ರವಂ ಚಕಾರ ಹಾಪಿ ಅರಕ್ಷಣೆ. ವಿಲಜ್ಜಮಾನಂ ಈಕ್ಷಾ ತಂ ಜಗಾದ ಕೇಶವ ಹರಿಹ ವ್ರಜ ಇತಿ ಸಹ ಪ್ರತಿಶ್ರಮಂ ಚಕಾರ ಹ ಅಪಿ ಅರಕ್ಷಣೆ. ಆಗ ಅರ್ಜುನ ಸ್ವಲ್ಪ ತಲೆ ತಗ್ಗಿಸ. ಕೃಷ್ಣ ಈ ರೀತಿ ಅಂದಾಗ ಸ್ವಲ್ಪ ಏನಾಯ್ತು, ಅಲ್ಲಿಗೆ ಸ್ವಲ್ಪ ತನ್ನ ಶಕ್ತಿ ಹುಡುಗಾಗಾಯ್ತು, ನಾಚಿಕೆ ಆಯ್ತು. ಆಗ ಒಂದು ಮಾತು ಹೇಳಿದ, ಕೇಶವೋ ಹರಿ, ಆಯ್ತು ಹೋಗಿ ಬಾ ಹೋಗು ಅಂತ ಹೇಳಿದ. ಆಗೇನ್ ಮಾಡಿದ ಅರ್ಜುನ, ಪ್ರತಿಶ್ರಮಂ ಚಕಾರ ಅಪಿ ಅರಕ್ಷಣೆ. ಸುಮ್ಮನೆ ಹೋಗ್ಲಿಲ್ಲ, ಪ್ರತಿಜ್ಞೆ ಮಾಡಿದ. ಏನಂತ, ಅರಕ್ಷಣೆ, ನನಗೆ ರಕ್ಷಣೆ ಮಾಡ್ಲಿಕ್ಕಾಗದೆ ಹೋದ್ರೆ ವನ್ನಿಂ ಪ್ರವೇಕ್ಷೆ ಅಶಕ್ತಶ್ಚೇದಿತ್ಯುಕ್ತ ಸರ್ವ ಯಾದವೈಹಿ ಯಯೌ ನರಾಮ ಪ್ರದ್ಯುಮ್ನೌ ಅನಿರುದ್ಧಂಚ ಕೇಶವ. ವನ್ನಿಂ ಪ್ರವೇಕ್ಷೆ ಏನ್ ಶಬ್ದ ಮಾಡ್ದ, ಅರಕ್ಷಣೆ, ನನಗೆ ರಕ್ಷಣೆ ಮಾಡಕ್ ಆಗದೆ ಹೋದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳ್ಬಿಟ್ಟ. ಏನಾಯ್ತು ಅಲ್ಲಿಗೀಗ, ಸತ್ತೋಗ್ಬೇಕು ಗೊತ್ತಾಯ್ತು. ಆಗದವ್ರ ಸತ್ತೋಗ್ತೇನೆ ಅಂತ ಆಣೆ ಇಟ್ಕೊಂಡಾಗಾಯ್ತು. ಬನ್ನಿ ಪ್ರವೇಶ ಮಾಡ್ತೇನೆ, ಮಾಡ್ತೇನೆ ಮಾಡದೆ ಹೋದ್ರೆ ಬನ್ನಿ ಪ್ರವೇಶ ಮಾಡ್ತೇನೆ. ಜಯದ್ರಥ ಅದೇ ಕಾಲಕ್ಕೆ ಹಾಗೆ ಮಾಡಿದ್ದ, ಇಲ್ಲೂ ಹೀಗೆ ಮಾಡಿದ. ವನ್ನಿಂ ಪ್ರವೇಕ್ಷೆ ಇನ್ನು ಹೋಗಿಲ್ಲ, ಇದ್ರ ಹೀಗೆ ಮಾಡ್ತಿದ್ದ. ಇನ್ನು ಜ್ವರ ಬಿಟ್ಟಿಲ್ಲ ಪೂರ್ತಿ ಅಂತಾರಲ್ಲ, ಆ ತರ
ಇನ್ನು ಸ್ವಲ್ಪ ಬೈ ಬಿಸಿ ಇದೆ ಅಂದ್ರೆ ಏನರ್ಥ? ಜ್ವರ ಇನ್ನು ಸ್ವಲ್ಪ ಇದೆ ಅಂತ ಅರ್ಥ. ಇಲ್ಲ ಅಹಂಕಾರ ಇದೆ ಅಂದ್ರೆ ಪ್ರವೇಶ ಇದೆ ಅಂತ ಅರ್ಥ. ಏನ್ ತೆಗೆದ ತಕ್ಷಣ ಹೋಗ್ಲಿಲ್ಲ ಹೋಗ್ಲಿಲ್ಲ ಹೋಗ್ಲಿಲ್ಲ, ಇನ್ನು ಸ್ವಲ್ಪ ಎತ್ತಿದ್ದು ಕಟ್ತದ. ಏನಾಯ್ತು? ನನ್ನ ಹೇಗಂತೆ ಅಂತ ಹೇಳ್ಬಿಟ್ಟು ನನ್ನ ನೀನೇ ಬೈತೀಯ, ಹಾಗೆಲ್ಲ ಬೈಬಾರ್ದಲ್ಲ. ವನ್ನಿಂ ಪ್ರವೇಶ್ಯ ಅಸಕ್ತಶ್ಚೇ ಇತ್ಯುಕ್ತ ಸರ್ವ ಯಾವ್ದು ನಾನು ಮಾಡದೆ ಹೋದ್ರೆ ಕೃಷ್ಣದಲ್ಲಿ ಅಸಕ್ತನಾದ್ರೆ ವನ್ಯ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಆಯ್ತು ಹೋಗುವಂತ ಹೊರಟ. ಸರ್ವ ಯಾದವೈಹಿಯೋ ಎಲ್ಲ ಯಾದವರ ಸಮೇತನ ಹೊರಟ. ದೊಡ್ಡ ಕೋಟಿಗಟ್ಟಲೆ ಜನ ಇದ್ದವರು ಹೊರಟರು. ಆದ್ರೆ ಕೃಷ್ಣ ಏನ್ ಮಾಡದ? 4 ಜನ ಕಳಿಸ್ಲಿಲ್ಲ. ಸಾ ರಾಮ ಪ್ರದ್ಯುಮ್ನ ಅನಿರುದ್ಧಂಚ ಕೇಶವ. ರಾಮ ಬಲರಾಮ ದೇವರು, ಪ್ರದ್ಯುಮ್ನ ರಾಮ ಪ್ರದ್ಯುಮ್ನವು ಬಲರಾಮ ಮತ್ತು ಪ್ರದ್ಯುಮ್ನ ಅನಿರುದ್ಧ ಅವ್ರು ಕಳಿಸಲಿಲ್ಲ. ಯಾತಕ್ಕೆ? ಅತ್ಯಂತ ಪ್ರಿಯರು, ತುಂಬಾ ಗೌರವಾನ್ವಿತರು. ಹಸುರ ಕೈಲಿ ಆಗೋದಿಲ್ಲ. ಅಲ್ಲಿ ಫಾಲೋ ಮಾಡಿ ಇವ್ರ ಕೆಟ್ಟ ಹೆಸರು ಬರುತ್ತೆ. ಹೋದ್ರೆ ಬ್ಯಾಡ್ ಫಾಲೋಯಿಂಗ್ ಆಗುತ್ತೆ. ಆದ್ರಿಂದ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಕೃಷ್ಣ ಏನ್ ಮಾಡ್ದ? ಅವ್ರನ್ನ ಕಳಿಸಿ, ನೀವು ಹೋಗ್ಬೇಡಿ, ಅವ್ರ ಉಳಿದವರೆಲ್ಲ ಹೋಗ್ಕೊಳ್ಳಿ ಅಂತ. ಅವರಿಗೂ ಸ್ವಲ್ಪ ಅಹಂಕಾರ ಹೋಗ್ಬೇಕಾಗಿತ್ತು, ಉಳಿದವರಿಗೆ ಹೋಗ್ಲಿ ಅಂತ ಕಳಿಸ್ತಾ ಅವ್ರು. ನರಾಮ ಪ್ರದ್ಯುಮ್ನವು ಅನಿರುದ್ಧಂಚ ಕೇಶವ ನಯೋಜಯತ್ ಸತ್ಸಹಾಯೇ ಯಶಸ್ತೇಷು ಅಭಿರಕ್ಷಿತು. ಅವರ ಕೀರ್ತಿಯನ್ನು ಕಾಪಾಡೋದಕ್ಕೋಸ್ಕರ ಕೃಷ್ಣ ಏನ್ ಮಾಡದ? ಅವರನ್ನು ಕಳಿಸಿಕೊಡ್ಲಿಲ್ಲ. ಪ್ರಿಯೋ ಹಿ ನಿತರಾಂ ರಾಮ ಕೃಷ್ಣಸ್ಯಾನುಚ ತಂಸುತಃ ಅನಿರುದ್ಧ ಕಾರ್ಷ್ಣ್ಯಮನು ಪ್ರದ್ಯುಮ್ನಾದ್ಯೋ ಅಜನಿಷ್ಠ ಹಿ ಋಗ್ಮಿಪುತ್ರ್ಯಾಂ ಋಗ್ಮವತ್ಯಾಂ ಆಹೃತಾಯಾಂ ಸ್ವಯಂವರೇ ನಯೋಜಯತ್ ತತ್ಸಹಾಯೇ ಯಶಃ ತೇಷು ಅಭಿರಕ್ಷಿತು ನಾನ್ಯಯೋಜಯತ್. ಅವರು ಯಾಕೆ ಕಳಿಸ್ಲಿಲ್ಲ ಅಂದ್ರೆ ಅವರ ಕೀರ್ತಿಯನ್ನು ಉಳಿಸೋಕ್ಕೋಸ್ಕರ, ಕೀರ್ತಿ ಸಂರಕ್ಷಣೆ ಮಾಡೋದಕ್ಕೋಸ್ಕರ. ಇದರಲ್ಲಿ ಯುದ್ಧದಲ್ಲಿ ತುಂಬಾ ಜನ ಸೋತು ಬಂದ್ರು, ಇನ್ನೊಬ್ರು ಭಯಾಗಿಲ್ಲ, ಅವ್ರು ಇರಲೇ ಇಲ್ಲ ಅಲ್ಲಿ, ಕ್ಯಾಂಡಿಡೇಟ್ ಅಲ್ಲ. ಆದ್ರಿಂದ ಅವರಿಗೆ ಕೆಟ್ಟದ್ರೆ ಬರಲ್ಲ. ಇನ್ವಾಲ್ವ್ ಆದವ್ರಿಗೆ ಮಾತ್ರ ಬರೋದು. ಎಲೆಕ್ಷನ್ ನಿಂತೇ ಇಲ್ಲ, ಸೋತ ಅಂತ ಕರಿಯಾಗಿಲ್ಲ. ಸೋತ ಅಂತ ಯಾವಾಗ ಕರಿಬೇಕು? ನಿಂತಾಗ. ಆ ರೀತಿ ಇವ್ರಿಗೆ ಅಪಕೀರ್ತಿ ಬರಬಾರ್ದು ಅಂತ ಹಾಗೆ ಮಾಡಲಿಲ್ಲ. ಯಾಕಂದ್ರೆ ಸೋಲೋದಕ್ಕೆ ಒಪ್ಪೋದಿಲ್ಲ, ಗ್ಯಾಲರಿಟಿ ಗೆಲ್ಲೋದಿಲ್ಲ ಅಂತ ಗೊತ್ತಾದ ಜಾಗದಲ್ಲಿ ನಿಲ್ಲೋದಿಲ್ಲ. ಮರ್ಯಾದೆ ಇದ್ದವ್ರು ಉಳಿದವ್ರು ಏನ್ ಮಾಡ್ತಾರೆ? ನಿಂತ ಒಂದು ಅನುಭವ ಆಗ್ಲಿ ಅಂತ ಅಂತವ್ರು ಇರ್ತಾರೆ. ಪ್ರಿಯೋಹಿ ಭೀಮನ ಪ್ರಶ್ನೆ ಬಂದು ಕಳಿಸಿಲ್ಲ ಕೃಷ್ಣ. ಭೀಮಸೇನ ಸರ್ವಜ್ಞರಾದ್ರಿಂದ ಇದು ಹೋಗೋದೇ ಇಲ್ಲ, ಎಲ್ಲ ಗೊತ್ತಿರೋದ್ರಿಂದ ಎಲ್ಲರೂ ನಮ್ಮಂತೆ ಆಗ್ಬಿಡ್ತಾ ಇದ್ರು. ಹಾಗಲ್ಲ, ಅವ್ರ ಜ್ಞಾನ ಪೂರ್ತಿ ಆದ್ರಿಂದ ಹೋಗ್ಲಿಲ್ಲ. ಬಲರಾಮದೇವ್ರು ಹೋಗ್ಬಿಡ್ತಿದ್ರು, ಕೃಷ್ಣ ಹೋಗ್ಬೇಡ ಅಂತ ಕಳಿಸ್ಲಿ. ಕಾರಣ ಹೇಳ್ತಾರೆ ಈಗ ಯಾಕೆ ಅಂತ ಹೇಳಿ. ಬಲರಾಮ ಅತ್ಯಂತ ಪ್ರಿಯ. ಯಾತಕ್ಕೆ? ತನ್ನ ಶುಕ್ಲಕಾಯ ಆವೇಶ ಇದೆ, ಅವರ ಹಾಸಿಗೆ ಬೇರೆ. ಶೇಷದೇವರು ಭಾರಿ ಪ್ರಿಯ. ಹಾಸಿಗೆ ಪಾಪ ನಿಂಗೆ ಟ್ರೈನ್ ಮಾಡಿಕೊಡ್ತಾನೆ ದಿವಸ ಅಂತೇಳಿ ಪ್ರೀತಿ ಬರೋದಿಲ್ಲ. ಅದು ಕೃಷ್ಣನ ಪ್ರೀತಿ ನಮ್ಮಂತೆ ಬಂದಿದ್ದಲ್ಲ, ಯೋಗ್ಯತೆ ನೋಡಿ ಬಂದಂತ ಪ್ರೀತಿ. ಕೃಷ್ಣ ಸನ್ನಿಧಾನ ಇತ್ತಲ್ಲ, ಪ್ರಿಯ ಭಕ್ತ, ಒಳ್ಳೆಯ ಭಕ್ತ. ತುಂಬಾ ಭಕ್ತರಿಗೆ ಕೆಟ್ಟ ಹೆಸರು ಬರಬಾರ್ದು, ಭಕ್ತರಿಗೆ ಕೆಟ್ಟ ಹೆಸರು ಬರಬಾರ್ದು. ಕೆಲವು ಬುದ್ಧಿ ಅಹಂಕಾರ ಬಂದ್ರೆ ಬರ್ಬೇಕು ಅವರಿಗೆ. ಇದಕ್ಕೆ ಈ ಸಮಯದಲ್ಲಿ ಅವರಿಗೆ ಅಹಂಕಾರ ಇಲ್ಲ ಅಂತಂದ್ರೆ ಬರಬಾರ್ದು. ಕೃಷ್ಣಸ್ಯ ಅನುಚತಂ ಸುತ. ಅನಂತರ ಯಾರು ಪ್ರಿಯರು? ಪ್ರದ್ಯುಮ್ನ ಪ್ರಿಯ. ಅಣ್ಣ ಬಲರಾಮ ಫಸ್ಟ್ ಪ್ರಿಯ, ಅವ್ರು ಪ್ರದ್ಯುಮ್ನ ಪ್ರಿಯ. ಅನಿರುದ್ಧ ಕಾರ್ಷ್ಣ್ಯಮನು. ಅನಂತರ ಅನಿರುದ್ಧ ಮೊಮ್ಮಗ. ಅಣ್ಣ, ಮಗ, ಮೊಮ್ಮಗ, 3 ಜನ ಅತ್ಯಂತ ಪ್ರಿಯರು. ಯಾತಕ್ಕೆ ಅಂದ್ರೆ ಪ್ರದ್ಯುಮ್ನ ಇದರಲ್ಲಿ ಸಂಕರ್ಷಣ ಆವೇಶ ಪ್ಲಸ್ ಶುಕ್ಲಕೇಶ. ಪ್ರದ್ಯುಮ್ನಲ್ಲಿ ಪ್ರದ್ಯುಮ್ನ ರೂಪದ ಆವೇಶ, ಅನಿರುದ್ಧ ರೂಪದ ಆವೇಶ. ಅದಿರೋದ್ರಿಂದ ಏನ್ ಮಾಡಿದ ಕೃಷ್ಣ? ಅವ್ರು ಯಾರಿಗೆ ಪ್ರೀತಿ ಕೆಡಬಾರದು ಅಂತ ಕಳಿಸಲಿಲ್ಲ. ಅಜರ್ ತುಂಬಾ ಬೇಕಾದವ್ರು ಕಳ್ಸೋದಿಲ್ಲ, ಇವ್ರಿಗೆ ಅವಮಾನ ಆಗುತ್ತೆ ಅಂತ ಕಳ್ಸೋದಿಲ್ವಲ್ಲ ಹಾಗೆ. ಕಾಷ್ಣ್ಯಮನು ಪ್ರದ್ಯುಮ್ನಾದ್ಯೋ ಅಜನಿಷ್ಠ. ಯಾರಾತ? ಪ್ರದ್ಯುಮ್ನ ಮಗ ಅನಿರುದ್ಧ. ಋಗ್ಮಿಪುತ್ರ್ಯಾಂ ಋಗ್ಮವತ್ಯಾಂ ಆಹೃತಾಯಾಂ ಸ್ವಯಂವರೆ. ಅಲ್ಲಿಗೆ ಯಾತಕ್ಕೆ ಪ್ರಿಯ ಅರ್ಜುನ ಕಾರಣ ಕೊಡ್ತಾರೆ, ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು